ಈ ವಿಡಿಯೋದಲ್ಲಿ ವಾಚ್ಮ್ಯಾನ್ ಆಫ್ ದ ಲೇಕ್ ಕಂಟಿನ್ಯೂಷನ್ ಪಾರ್ಟನ್ನು ನೋಡೋಣ. ಇನ್ನು ಸೀನ್ 1ನಲ್ಲಿ ಏನಾಗಿತ್ತಂದರೆ, ಹಳ್ಳಿಯ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಭೀಮ ಮಾರನನ್ನು ಕರ್ಕೊಂಡೋಗಿ ಒಂದು ಹಳೆ ದೇವಸ್ಥಾನದ ಹಿಂದೆ ಇರುವಂತಹ ಕೋಣೆಯಲ್ಲಿ ಅವನನ್ನು ಬಂದಿ ಮಾಡಿದ್ದ. ಈ ಕಡೆ ಹಳ್ಳಿ ಅಧ್ಯಕ್ಷ ಅಲ್ಲಿರುವಂತಹ ವರ್ಕರ್ಸ್ ಏನಿರ್ತಾರೆ, ರೋಡ್ ವರ್ಕರ್ಸ್, ಅವರಿಗೆ ಹೇಳಿ ಕೆಲಸವನ್ನು ಮಾಡಿಸ್ತಾ ಇದ್ದ. ಈಗ ಸೀನ್ 2, ಟ್ರಂಪೆಟ್ಸ್ ಬ್ಲೋಯಿಂಗ್. ಟ್ರಂಪೆಟ್ಸ್ ಅಂದರೆ ಇಲ್ಲಿ ಕಹಳೆ ಮೊಳಗ್ತಾ ಇದೆ. ರೀಸ್ಟ್ರೈನ್ ಚೀರಿಂಗ್ ಆಫ್ ಕ್ರೌಡ್ಸ್ ಅಂದರೆ ಹರ್ಷೋದ್ಗಾರಗಳು ಕೂಗ್ತಾ ಇದೆ. ಎಕ್ಸೆಟ್ರಾ. ಅನೌನ್ಸ್ ದ ಅರೈವಲ್ ಆಫ್ ದ ಕಿಂಗ್ ಅಂದರೆ ಈಗ ರಾಜ ಮಹಾರಾಜರು ಬರ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾ ಕಹಳೆಯನ್ನು ಊದ್ತಾ ಇದ್ದಾರೆ. ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಮಹಾರಾಜರಿಗೆ ಜಯವಾಗಲಿ ಅಂತ ಕೂಗ್ತಾ ಇದ್ದಾರೆ. ಸಡನ್ಲಿ ದೇರ್ ಇಸ್ ಕನ್ಫ್ಯೂಷನ್. ಈಗ ಈ ರೀತಿ ಆಗಬೇಕಾದ್ರೆ ಸಡನ್ನಾಗಿ ಅಲ್ಲೊಂದು ಕನ್ಫ್ಯೂಷನ್ ಉಂಟಾಗುತ್ತೆ. ಏನದು ಅಂದರೆ, ಆ್ಯಸ್ ದ ಕಿಂಗ್ ಈಸ್ ಅಬೌಟ್ ಟು ಪಾಸ್ ಅಂಡರ್ ಎ ಟ್ರೀ, ಸಮ್ ಒನ್ ಜಂಪ್ಸ್ ಡೌನ್ ಫ್ರಮ್ ಇಟ್ಸ್ ಬ್ರಾಂಚಸ್. ಎ ಮೆಡ್ಲಿ ಆಫ್ ವಾಯ್ಸಸ್ ಕ್ರೈಯಿಂಗ್. ಮೆಡ್ಲಿ ಅಂದರೆ ಸಾಫ್ಟ್ಲಿ. ವೇರ್ ಡಿಡ್ ಹಿ ಜಂಪ್ ಫ್ರಮ್? ಹೂ ಇಸ್ ಹಿ? ಹೋಲ್ಡ್ ಹಿಮ್. ಅಲ್ಲೇನು ಕನ್ಫ್ಯೂಷನ್ ಆಯ್ತಂದರೆ, ರಾಜ ಹೋಗಬೇಕಾದ್ರೆ ಅಲ್ಲಿ ಮರದ ಮೇಲೆ ಕೂತಿದ್ದ ಯಾರೋ ಒಬ್ಬ ಸಡನ್ನಾಗಿ ಜಂಪ್ ಮಾಡ್ತಾನೆ ರಾಜನ ಹತ್ರ. ಆವಾಗ ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಮೆಲ್ಲಗೆ ಹೇಳ್ತಾ ಇರ್ತಾರೆ, ಯಾರು ಇವನು ಎಲ್ಲಿಂದ ಜಂಪ್ ಮಾಡ್ದ, ಇಟ್ಕೊಳ್ಳಿ ಅವನನ್ನು ಅಂತ ಹೇಳ್ತಾ ಇರ್ತಾರೆ. ಕಿಂಗ್ ಸೈಲೆನ್ಸ್. ಹೂ ಇಸ್ ದಿಸ್ ಮ್ಯಾನ್? ಆಗ ರಾಜ ಹೇಳ್ತಾನೆ, ನಿಶಬ್ದ, ಯಾರು ಕೂಡ ಮಾತಾಡಬೇಡಿ, ಯಾರು ಇವನು ಅಂತ ಪ್ರಶ್ನೆ ಮಾಡ್ತಾನೆ. ಆನ್ಸರಿಂಗ್ ವಾಯ್ಸ್, ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, ದಿಸ್ ಮ್ಯಾನ್. ಆವಾಗ ಅಲ್ಲಿದ್ದಂತಹ ಒಬ್ಬ ಆನ್ಸರ್ ಮಾಡ್ತಾನೆ, ಹೇಳ್ತಾನೆ, ಮಹಾರಾಜರೇ, ಇವನು ಅಂತ ಹೇಳಕ್ಕೆ ಬರ್ತಾನೆ. ಆಗ ರಾಜ, ಕಿಂಗ್, ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಆವಾಗ ರಾಜ ಹೇಳ್ತಾನೆ, ನೀನೇನೋ ಹೇಳ್ಬೇಡ, ಅವ್ನು ಯಾರು ಅಂತ ಅವನ ಹತ್ರನೇ ಕೇಳೋಣ, ಅವನೇ ಮಾತಾಡಲಿ ಅಂತ ಹೇಳ್ತಾನೆ. ಆನ್ಸರಿಂಗ್ ವಾಯ್ಸ್, ಯುವರ್ ಮೆಜೆಸ್ಟಿ ಈಸ್ ಅನ್ವರ್ತಿ ಆಫ್ ಯುವರ್ ಮೆಜೆಸ್ಟಿಸ್ ನೋಟಿಸ್. ಆಗ ಅಲ್ಲಿ ಆನ್ಸರ್ ಹೇಳ್ತಾ ಇರುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೇಳ್ತಾನೆ, ಮಹಾರಾಜರೇ, ಇವನು ಒಬ್ಬ ಅಪ್ರಯೋಜಕ, ನೀವು ಅವನಿಗೆ ಸಮಯವನ್ನು ಕೊಡುವಷ್ಟು ಏನು ದೊಡ್ಡ ವ್ಯಕ್ತಿ ಅಲ್ಲ ಅವನು ಅಂತ ಹೇಳ್ತಾನೆ. ಕಿಂಗ್, ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್, ಲೆಟ್ ಹಿಮ್ ಬಿ ಬ್ರಾಟ್ ಫಾರ್ವರ್ಡ್. ದ ಮ್ಯಾನ್ ಇಸ್ ಡ್ರ್ಯಾಗ್ಡ್ ಬಿಫೋರ್ ದ ಕಿಂಗ್. ಡ್ರ್ಯಾಗ್ಡ್ ಅಂದರೆ ಎಳೆಯೋದು. ಹೂ ಆರ್ ಯು? ವೇ ಡಿಡ್ ಯು ಡ್ರಾಪ್ ಫ್ರಮ್? ಆವಾಗ ರಾಜ ಹೇಳ್ತಾನೆ, ನಾವು ಅವನ ಹತ್ರನೇ ಕೇಳೋಣ, ಅವನೇ ಮಾತಾಡಲಿ, ಅವನನ್ನು ಮುಂದೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದಂತಹ ಸೈನಿಕರು ಅವನು ಯಾರು ಜಂಪ್ ಮಾಡಿರ್ತಾನೆ ಮರದಿಂದ ಕೆಳಗೆ, ಅವನನ್ನು ಕರ್ಕೊಂಡು ಬರ್ತಾರೆ. ಆಗ ರಾಜ ಕೇಳ್ತಾನೆ, ಯಾರು ನೀನು, ಯಾಕೆ, ಎಲ್ಲಿಂದ ಬಂದೆ ನೀನು, ಎಲ್ಲಿಂದ ಈಗ ಜಿಗ್ದೆ ಅಂತ ಕೇಳ್ತಾನೆ. ಮಾರ. ಈಗ ಆ ಜಿಗ್ದಿರುವಂತಹ ಈ ವ್ಯಕ್ತಿ ಯಾರು? ಮಾರ. ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, I am an unworthy dog, but I have a word to convey to your gracious ears. ಗ್ರೇಷಿಯಸ್ ಅಂದರೆ ದಯಾಳು ಅಂತ. ದಯಾಳರಾದಂತಹ ಮಹಾರಾಜರೇ, ನಾನು ಅಪ್ರಯೋಜಕ ನಾಯಿ, ಆದರೆ ನನಗೆ ನಿಮ್ಮ ಹತ್ರ ನಿಮ್ಮ ಕಿವಿಗೆ ಹಾಕೋದಕ್ಕೆ ನನ್ನ ಹತ್ರ ಒಂದು ಮಾತಿದೆ. ನನ್ನ ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳಬೇಕು. ಆ್ಯಂಡ್ ಆಫ್ಟರ್ ಐ ಹ್ಯಾವ್ ಅಟರ್ಡ್ ಇಟ್, ನಾನು ಆ ವಿಷಯವನ್ನು ನಿಮಗೆ ಅಟರ್ಡ್ ಅಂದರೆ ನುಡಿಯೋದು, ಹೇಳೋದು. ನಾನು ನಿಮಗೆ ಆ ವಿಷಯವನ್ನೆಲ್ಲ ಹೇಳಿದ ಮೇಲೆ ಐ ಶಾಲ್ ಗ್ಲ್ಯಾಡ್ಲಿ ಅಲೋ ಮೈ ಸೆಲ್ಫ್ ಟು ಬಿ ಟ್ರ್ಯಾಂಪಲ್ಡ್ ಅಂದರೆ ತುಳಿತ, ಅಂಡರ್ ದ ಫೀಟ್ ಆಫ್ ದ ಮೈಟಿ ಎಲಿಫೆಂಟ್ ವಿಚ್ ಬೇರ್ಸ್ ಯುವರ್ ರಾಯಲ್ ಪರ್ಸನ್ಸ್. ನಾನು ಏನೇನು ಮಾತನ್ನು ಹೇಳಬೇಕೋ ಎಲ್ಲ ಮಾತನ್ನು ಹೇಳಾದ ಮೇಲೆ ನಾನು ಖುಷಿಯಿಂದ ನಿಮ್ಮ ಆನೆ ಮಾವುತನನ್ನು ಹೊತ್ಕೊಂಡಿದೆಯಲ್ಲ ಅದರಿಂದ ಕಾಲಿಂದ ನನ್ನನ್ನು ತುಳಿಸ್ಬಿಡಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಮಾರ ಮಹಾರಾಜರಿಗೆ ಹೇಳ್ತಾನೆ. ಕಿಂಗ್, ವೇರ್ ವರ್ ಯು ಆಲ್ ದ ಟೈಮ್ ಇನ್ ದ ಟ್ರೀ? ಆಗ ರಾಜ ಕೇಳ್ತಾನೆ, ಇಷ್ಟೊತ್ತವರೆಗೂ ನೀನು ಎಲ್ಲಿದ್ದೆ, ಅವಾಗಿಂದ ಆ ಮರದ ಮೇಲೆ ಕೂತಿದ್ಯಾ, ಅಲ್ಲೇ ಇದೆಯಾ ಅಂತ ಕೇಳ್ತಾರೆ. ಮಾರ, ಎಸ್ ಯುವರ್ ಮೆಜೆಸ್ಟಿ, ಐ ವಾಸ್ ದೇರ್ ಸಿನ್ಸ್ ದ ಕಾಕ್ ಕ್ರೀವ್ ದಿಸ್ ಮಾರ್ನಿಂಗ್. ಐ ನ್ಯೂ ದ ರಾಯಲ್ ಪ್ಯಾಸೇಜ್ ಲೇ ಹಿಯರ್. ಆಗ ಮಾರ ಹೇಳ್ತಾನೆ, ಹೌದು,
ಹೌದು ಮಹಾರಾಜರೇ, ನಾನು ಬೆಳಗ್ಗೆ ಕೋಳಿ ಕೂಗ್ದಾಗಿಂದ ನಾನು ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಬೆಳಗ್ಗೆಯಿಂದ ನನಗೆ ಗೊತ್ತಿತ್ತು ಈ ದಾರಿಯಲ್ಲೇ ಮೆರವಣಿಗೆ ಬರುತ್ತೆ ಅಂತ, ಹಾಗಾಗಿ ನಾನು ಕಾಯ್ತಾ ಕೂತಿದ್ದೆ ಅಂತ ಹೇಳ್ತಾನೆ. ಕಿಂಗ್, ವೇಟಿಂಗ್ ಇನ್ ಎ ಟ್ರೀ, ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ ಆಡಿಯನ್ಸ್. ಏನು, ಮರದ ಮೇಲೆ ಕಾಯ್ತಾ ಕೂತಿದ್ಯಾ? ನೀನು ಇಲ್ಲಿರುವಂತಹ ಜನರನ್ನ ಕೇಳಿ ಅವ್ರ ಜೊತೆ ಇರ್ಬೋದಿತ್ತಲ್ಲ ಅಂತ ಕೇಳ್ತಾರೆ. ಮಾರ, they stoned me at sight and commanded me to take myself out of the village. ಆದರೆ ಅವ್ರು ಎಲ್ಲರೂ ಕೂಡ ನನ್ನನ್ನು ನೋಡಿದ ತಕ್ಷಣ ಕಲ್ಲಲ್ಲೆಲ್ಲ ಹೊಡೆದಿದ್ದಾರೆ, ಮತ್ತು ನನ್ನನ್ನು ಈ ಹಳ್ಳಿಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ನನಗೆ ಎದುರಿಸಿ ಕಮ್ಯಾಂಡ್ ಮಾಡಿ ನನಗೆ ಹೇಳಿದ್ದಾರೆ. ವೆನ್ ಐ ಸ್ಟಿಲ್ ಅಪಿಯರ್ಡ್ ದೆ ಬೌಂಡ್ ಆ್ಯಂಡ್ ಥ್ರೂ ಮೀ ಇನ್ ಎ ಸೆಲಾರ್. ಆದರೂ ಕೂಡ ನಾನು ಬಿಡದೆ ಅವ್ರಿಗೆ ಕಾಣಿಸ್ಕೊಂಡಾಗ, ಬೌಂಡ್ ಅಂದರೆ ಬಂಧಿಸೋದು, ಅವರು ನನ್ನನ್ನು ಬಂಧಿಸಿ ನನ್ನ ಪ್ರಿಸನ್ ಕೋಣೆಯಲ್ಲಿ ಬಂದಿಯಾಗಿ ಮಾಡಿದರು. ಬಟ್ ದ ಮ್ಯಾನ್ ಹೂ ವಾಸ್ ಮೈ ಜೈಲರ್ ಅಂದರೆ ಕಾವಲುಗಾರ, ದೋ ಎ ಗಯಂಟ್ ಇನ್ ಅಪಿಯರೆನ್ಸ್ ಆ್ಯಸ್ ದ ಸೌಲ್ ಆಫ್ ಎ ಬೇಬಿ. ಆದರೆ ನನ್ನನ್ನು ಕಾಯ್ತಾ ಇದ್ದಂತಹ ಕಾವಲುಗಾರ ಜೈಲರ್ ಭೀಮ ಏನಿದ್ದ, ಅವನು ತುಂಬಾ ನೋಡೋದಕ್ಕೆ ದಪ್ಪಕ್ಕೆ ಎತ್ತರವಾಗಿ ವ್ಯಕ್ತಿ ಆಗಿದ್ದರೂ ಕೂಡ ಅವನ ಮನಸ್ಸು ಮಗುವಿನಂಥ ಮನಸ್ಸು. ಈ ಲೆಟ್ ಮೀ ಗೋ ವೆನ್ ಈ ಹರ್ಡ್ ಆಫ್ ಮೈ ಡ್ರೀಮ್ಸ್ ಆ್ಯಂಡ್ ದ ಕಮ್ಯಾಂಡ್ ಆಫ್ ದ ಗಾಡೆಸ್. ಅವನಿಗೆ ಯಾವಾಗ ನಾನು ಎಲ್ಲ ಕಥೆಯನ್ನು ಹೇಳಿದೆ, ಆ ದೇವರು ನನ್ನ ಕನಸಲ್ಲಿ ಬಂದು ಏನೇನೆಲ್ಲ ಹೇಳಿದಾಳೆ ಅಂತ ಹೇಳಿದೆ, ಅದನ್ನೆಲ್ಲ ಕೇಳಿ ಅವನು ನನ್ನನ್ನು ಬಿಟ್ಬಿಟ್ಟ. ಆ್ಯಂಡ್ ಐ ಸ್ಲಿಪ್ಡ್ ಔಟ್ ಅನ್ಸೀನ್ ಆ್ಯಂಡ್ ಕ್ಲೈಂಬ್ ದಿಸ್ ಟ್ರೀ and hid myself in its leaves, waiting and praying for your majesty's gracious arrival. ಅವನು ನನ್ನ ಬಿಟ್ಟ ತಕ್ಷಣ ನಾನು ಅಲ್ಲಿಂದ ಜಾರಿಕೊಂಡು ಯಾರ ಕಣ್ಣಿಗೂ ಕಾಣಿಸ್ದ ಹಾಗೆ ಈ ಮರವನ್ನು ಹತ್ತಿ ಮರದ ಗಿಡಗಳಿಂದ ಎಲೆಗಳಿಂದ ನಾನು ಔಸ್ಕೊಂಡು ನೀವು ಬರುವಿಕೆಗಾಗಿ ಕಾಯ್ತಾ ಪ್ರಾರ್ಥಿಸ್ತಾ ಇಲ್ಲಿ ಕೂತಿದ್ದೆ ಅಂತ ಹೇಳ್ತಾರೆ. ಕಿಂಗ್, ವಾಟ್ ಯು ವಾಂಟ್? ಆಗ ಕಿಂಗ್ ರಾಜ ಕೇಳ್ತಾನೆ, ನಿನಗೇನು ಬೇಕು ಅಂತ. ಮಾರ, ನಾವು ಲಿಸನ್ ಟು ಬಿ ಮೋಸ್ಟ್ ಹೈ ಅಂದರೆ ಶ್ರೇಷ್ಠರು ಅಂತ, ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿರೋರು ಅಂತ. ಇವಾಗ ಕೇಳಿಸ್ಕೊಳ್ಳಿ ನಮ್ಮ ಶ್ರೇಷ್ಠರೇ. ವೇರ್ ಯುವರ್ ಮೆಜೆಸ್ಟಿ ನೌ ಸ್ಟ್ಯಾಂಡ್ಸ್ ಇನ್ ಎ ಸೇಕ್ರೆಡ್ ಸ್ಪಾಟ್. ಈಗ ಎಲ್ಲಿ ನೀವು ನಿಂತಿದ್ದೀರಾ ಮಹಾರಾಜರೇ, ಅದು ತುಂಬಾ ಪವಿತ್ರವಾದಂತಹ ಸ್ಥಳ. ದೇರ್ once stood the great Hanuman on the day Lakshmana was wounded in the battlefield at Lanka and lay in the deadly faint. ನೀವು ನಿಂತಿರುವಂತಹ ಜಾಗದಲ್ಲಿ ಮಹಾನ್ ಹನುಮಂತರು ನಿಂತಿದ್ರು. ಲಕ್ಷ್ಮಣ ಲಂಕೆಯಲ್ಲಿ ಸೀತಾಮಾತೆಯನ್ನು ಕರ್ಕೊಂಬರೋದಕ್ಕೆ ಓಡಾಡಬೇಕಾದ್ರೆ ಅವರಿಗೆ ಗಾಯ ಆಗಿ ಅವರು ಸತ್ತು, ಬ್ಯಾಟಲ್ ಫೀಲ್ಡ್ ಅಂತಂದರೆ ರಣರಂಗದಲ್ಲಿ ಸತ್ತು ಲಂಕದಲ್ಲಿ ಮಲಗಿದ್ದಾಗ ಹನುಮಂತ ನೀವು ನಿಂತಿರೋ ಸ್ಪಾಟಲ್ಲೇ ಬಂದು ನಿಂತಿದ್ರು. ಗೈಡೆಡ್ ಬೈ ಒಮೆನ್ಸ್ ಹನುಮಾನ್ ಕೇಮ್ ಇಯರ್. ಸೊ ಅವರಿಗೆ ಒಳ್ಳೆ ಶಕುನಗಳು ಮತ್ತು ದೇವತೆಗಳು ಎಲ್ಲರೂ ಕೂಡ ಅವನಿಗೆ ಗೈಡ್ ಮಾಡಿದ್ರಿಂದ ಅವರು ಈ ಕಡೆಗೆ ಇಲ್ಲಿಗೆ ಬಂದಿದ್ದರು. ಆ್ಯಂಡ್ ದೆನ್ ಈ ವೆಂಟ್ ಅಪ್ ದ ಮೌಂಟೇನ್ ಇನ್ ಹೂಸ್ ಶ್ಯಾಡೋ ಯುವರ್ ಮೆಜೆಸ್ಟಿ ಈಸ್ ರೆಸ್ಟಿಂಗ್ ನೌ. ಅಂದರೆ ಇವಾಗ ಮಹಾರಾಜರು ಬೆಟ್ಟದ ಕೆಳಗಡೆ ಇದ್ದಾರೆ. ಸೊ ಅವ್ರ ಮೇಲೆ ಬೆಟ್ಟದ ಶ್ಯಾಡೋ ಬೀಳ್ತಾ ಇದೆ, ಬೆಟ್ಟದ ನೆರಳು ಬೀಳ್ತಾ ಇದೆ. ಸೊ ಅದಕ್ಕೆ ಈಗ ಮಾರ ಹೇಳ್ತಾ ಇದ್ದಾನೆ, ನೀವು ಎಲ್ಲಿ ಇವಾಗ ರೆಸ್ಟ್ ಮಾಡ್ತಾ ಇದ್ದೀರೋ, ಎಲ್ಲಿ ನಿಂತಿದ್ದೀರೋ ಅಲ್ಲೇ ಆ ಬೆಟ್ಟ ಏನು ನಮಗೆ ನೆರಳು ಕೊಡ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೇ ಹನುಮಂತ ಹೋಗಿದ್ದ. ದೇರ್ ಆನ್ ಇಟ್ಸ್ ಕ್ರೆಸ್ಟ್ ಈ ಫೌಂಡ್ ಸಂಜೀವಿನಿ. ಆ ಬೆಟ್ಟದ ತಪ್ಪಲಿನ ಮಧ್ಯದಲ್ಲಿ ಹನುಮಂತನಿಗೆ ಸಂಜೀವಿನಿ ಸಿಕ್ತು. ಈ ಫ್ಲೂ ಟು ದ ಲಂಕಾ ವಿತ್ ಇಟ್ ಆ್ಯಂಡ್ ಅಟ್ ಇಟ್ಸ್ ಬ್ರೇತ್ Yama's messenger fled and Lakshmana rose to his feet with a new life. ಆ ಸಂಜೀವಿನಿಯನ್ನು ತೆಗೆದುಕೊಂಡು ಹನುಮಂತ ಲಂಕಕ್ಕೆ ಹಾರಿದ. ಆ ಸಂಜೀವಿನಿಯ ಒಂದೇ ಒಂದು ಉಸಿರಿನಿಂದ, ಆ ಸಂಜೀವಿನಿಂದ ಬರುವಂತಹ ಘಮ ಗಾಳಿಯಿಂದ ಯಮನ ಮೆಸೆಂಜರ್ಸ್, ಯಮದೂತರೆಲ್ಲ ಏನು ಬಂದಿದ್ರು ಲಕ್ಷ್ಮಣನ ಕರ್ಕೊಂಡು ಹೋಗೋಕ್ಕೆ, ಅಲ್ಲಿಂದ ಹೊರಟೋದ್ರು. ಅಂದರೆ ಲಕ್ಷ್ಮಣ ಈ ಸಾವನ್ನು ಗೆದ್ದು ಮರುಜನ್ಮವನ್ನು ಪಡೆದ. ಸಚ್ ವಾಸ್ ದ ಪವರ್ ಆಫ್ ಸಂಜೀವಿನಿ. ಸಂಜೀವಿನಿಯ ಶಕ್ತಿ ಅಂತಹದ್ದು. ಆ್ಯಂಡ್ ವೇರ್ ಇಟ್ ಗ್ರೇವ್ ದೇರ್ ಅರೋಸ್ ಎ ಸ್ಟ್ರೀಮ್. ಮತ್ತು ಎಲ್ಲಿ ಸಂಜೀವಿನಿ ಹುಟ್ಟುತ್ತೋ ಅಲ್ಲಿ ಈ ಹೊಳೆಯೂ ಕೂಡ ಹುಟ್ಟುತ್ತೆ. ವಿಚ್ ಕೇಮ್ ಡೌನ್ ದ ಮೌಂಟೇನ್ ಆ್ಯಂಡ್ now flows
ಪಾಸ್ಟ್ ಯುವರ್ ಮೆಜೆಸ್ಟೀಸ್ ಫೀಟ್. ಅದು ಸಂಜೀವಿನಿ ಎಲ್ಲಿ ಇಟ್ಟಿರುತ್ತೋ ಅಲ್ಲಿಂದ ಬೆಟ್ಟದ ಮೇಲಿಂದ ಮಧ್ಯಭಾಗದಿಂದ ಹುಟ್ಟಿ ನಮ್ಮ ರಾಜರು ಎಲ್ಲಿ ನಿಂತಿದ್ದಾರೋ ಅಲ್ಲಿವರೆಗೂ ಕೂಡ ಅದು ಬೆಟ್ಟದ ಮೇಲಿಂದ ಹರಿದು ಬರುತ್ತೆ. ಇಟ್ ಈಸ್ ಕಾಲ್ಡ್ ದ ವೇದ. ಆ ನದಿ ಅಥವಾ ಆ ಕೆರೆ ಹೊಳೆಗೆ ಏನಂತ ಹೆಸರು? ವೇದ. ಸೊ ನಾವೀಗ ವೇದ ರಿವರ್ ಬಗ್ಗೆ ಹೇಳಿದೆ. ಇಟ್ಸ್ ವಾಟರ್ ಇಸ್ ದ ವೆರಿ ಲೈಫ್ ಬ್ಲಡ್ ಆಫ್ ಯುವರ್ ಮೆಜೆಸ್ಟೀಸ್ ಅಂಬಲ್ಸ್ ಸಬ್ಜೆಕ್ಟ್ಸ್. ಸೊ ಇಲ್ಲಿ ಮೆಜೆಸ್ಟಿ ಅಂದರೆ ಮಹಾರಾಜ, ಸಬ್ಜೆಕ್ಟ್ಸ್ ಮೆಜೆಸ್ಟಿಸ್ ಹಂಬಲ್ ಸಬ್ಜೆಕ್ಟ್ಸ್ ಅಂದರೆ ಮಹಾರಾಜಂಗೆ ಸಬ್ಜೆಕ್ಟ್ಸ್ ಯಾರು? ಪ್ರಜೆಗಳು. ಸೊ ಈಗ ಅದಕ್ಕೆ ಮಾರ ಹೇಳ್ತಾ ಇದ್ದಾನೆ, ವೇದ ನದಿ ಏನು ಬರ್ತಾ ಇದೆ ಅದು ನಮ್ಮ ಮಹಾರಾಜರೇ ನಿಮ್ಮ ಪ್ರಜೆಗಳ ಜೀವನಾಳ ಆಗಿದೆ ಅದು ಅಂತ ಹೇಳ್ತಿದ್ದಾನೆ. ಕಿಂಗ್, ಡೂ ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್? ಇದನ್ನು ಕೇಳಿದಂಥ ರಾಜ ಕೇಳ್ತಾ ಇದ್ದಾನೆ, ಈ ನೀರು ನಮ್ಮ ವರ್ಷ ಪೂರ್ತಿ ಎಲ್ಲ ತಿಂಗಳಲ್ಲೂ ಹರಿಯುತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಮಾರ, ಯುವರ್ ಮೆಜೆಸ್ಟಿ ಐ ಆಮ್ ಕಮಿಂಗ್ ಇಟ್. ಮಹಾರಾಜರೇ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಅಂದರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ದ ವಾಟರ್ ಆ್ಯಸ್ ಫ್ಲೋಡ್ ಆನ್ ಸಿನ್ಸ್ ದ ಡೇ ಹನುಮಾನ್ ಟುಕ್ ದ ಸಂಜೀವಿನಿ. ಈ ನೀರು ಯಾವಾಗ ಹನುಮಂತ ಬೆಟ್ಟದಿಂದ ಸಂಜೀವಿನಿ ಪರ್ವತವನ್ನು ಮಧ್ಯದಲ್ಲಿ ಎತ್ಕೊಂಡು ಹೋದ ಅವತ್ತಿಂದ ನೀರು ಹರಿತಾನೇ ಇದೆ. ಇಟ್ಸ್ ಬರ್ತ್ ಇಸ್ ಇನ್ ದ ಫ್ಲೀಟಿಂಗ್ ಮಿಸ್ಟ್ ಆಫ್ ದ ಮೌಂಟೇನ್ ಟಾಪ್ and it dances its way through rare flowers and forest which clothe the mountain side before it comes down to our village. ಈ ನದಿ ಎಲ್ಲಿ ಜನ್ಮ ತಾಳುತ್ತೆ ಅಂತಂದರೆ ಮೊದಲಿಗೆ ಒಂದು ಕ್ಷಣಿಕವಾಗಿ ಕಾಣಿಸುವಂತಹ, ಅಂದರೆ ಇಲ್ಲಿ ಫ್ಲೀಟಿಂಗ್ ಅಂದರೆ ಕ್ಷಣಿಕ, ಮಿಸ್ಟ್ ಅಂದರೆ ಮಂಜು, ಒಂದು ಕ್ಷಣಿಕವಾಗಿ ಕಾಣಿಸುವಂತಹ ಮಂಜಿನ ಮಧ್ಯದಲ್ಲಿ ಬೆಟ್ಟದ ತುದಿಯಲ್ಲಿ ಈ ನದಿಯ ಒಂದು ಜನನವಾಗುತ್ತೆ. ಅದಾದ ನಂತರ ಅದು ಡ್ಯಾನ್ಸ್ ಮಾಡೋ ಥರ, ಅಂದರೆ ನದಿ ನಾಟ್ಯವಾಡೋ ಥರ ಅಲ್ಲಿಂದ ಹರಿದು ನಮ್ಮ ಇಡೀ ಬೆಟ್ಟಕ್ಕೆ ಒಂದು ಬಟ್ಟೆ, ಹೇಗೆ ನಾವು ಬಟ್ಟೆ ಹಾಕೋತೀವೋ ಹಾಗೆ ಬೆಟ್ಟಕ್ಕೆ ಒಂದು ಬಟ್ಟೆಯಾಗಿ ಕವರ್ ಆಗಿರುವಂತಹ ಈ ಕಾಡೇನಿದೆ, ಈ ವಿಧ ವಿಧವಾದಂತಹ ಹೂಗಳೇನಿದೆ ಅದೆಲ್ಲವನ್ನು ಕೂಡ ಅದು ನಾಟ್ಯವಾಡ್ತಾ ಎಲ್ಲನೂ ಟಚ್ ಮಾಡಿಕೊಂಡು ಬಂದು ಕೊನೆಗೆ ನಮ್ಮ ಹಳ್ಳಿಯನ್ನು ಮುಟ್ಟುತ್ತೆ. ಆ್ಯಂಡ್ ವಾಟ್ ಡು ವಿ ಡೂ ಮೈ ಲಾರ್ಡ್? ಹಿಯರ್ ಐ ವಿಲ್ ರಿಪೀಟ್ ದ ಕಮಾಂಡ್ ಆಫ್ ದ ಗಾಡೆಸ್. ಐ saw her in a vision as I lay in my hut. I had never seen her before. ಮತ್ತು ನಾವೇನು ಮಾಡಿದ್ವಿ? ಮಹಾರಾಜರೇ, ನಾನು ನಿಮಗೆ ದೇವತೆ ಏನು ಹೇಳಿದ್ಲು ನನ್ನ ಕನಸಲ್ಲಿ ಬಂದು, ಏನು ಕಮಾಂಡ್ ಮಾಡಿದ್ಲು ಅದನ್ನು ನಿಮಗೆ ಹಾಗೆ ಹೇಳ್ತೀನಿ. ನಾನು ಈ ದೇವತೆ ಬಂದಂತಹ ಎಲ್ಲ ದೃಶ್ಯವನ್ನು ನಾನು ನನ್ನ ಕನಸಿನಲ್ಲಿ ಕಂಡೆ. ನಾನು ಅವತ್ತು ನಮ್ಮ ಮನೆಯಲ್ಲಿ, ಹಟ್ ಅಂತಂದರೆ ಮನೆ ಅಥವಾ ಗುಡಿಸಲು, ಮನೆಯಲ್ಲಿ ನಾನು ಮಲಗಿದ್ದೆ. ಆವಾಗ ನನ್ನ ಕನಸಲ್ಲಿ ದೇವತೆ ಬಂದಳು. ನಾನು ಅವಳನ್ನು ಯಾವತ್ತೂ ಕೂಡ ಇದಕ್ಕಿಂತ ಮುಂಚೆ ನೋಡೇ ಇರಲಿಲ್ಲ. ಶಿ ಸ್ಟುಡ್ ಬಿಫೋರ್ ಮೀ. ಅವಳು ನನ್ನ ಮುಂದೆ ಬಂದು ನಿಂತ್ಕೊಂಡ್ಳು. ಹರ್ ಡ್ರೆಸ್ಸಸ್ ಫ್ಲೈಯಿಂಗ್ ಇನ್ ದ ವಿಂಡ್. ಡ್ರೆಸ್ಸಸ್ ಅಂದರೆ ಡ್ರೆಸ್, ಕ್ಲಾತ್ಸ್. ಈಗ ದೇವಿ ಸೀರೆಯನ್ನು ಉಟ್ಟಿರ್ತಾಳೆ, ಅವಳ ಸೀರೆ ಏನಿರುತ್ತೆ ಅದು ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ದೇರ್ ವರ್ ಸ್ಟಾರ್ಸ್ ಇನ್ ಹರ್ ಕಾರನೆಟ್. ಕಾರನೆಟ್ ಅಂದರೆ ಕಿರೀಟ. ಅವಳು ದೇವಿ ಸೀರೆ ಹಾರಾಡ್ತಾ ಇದೆ, ಅವಳ ತಣೆಯ ಮೇಲೆ ಒಂದು ಕಿರೀಟ ಇದೆ. ಅವಳ ಕಿರೀಟ ಎಲ್ಲವೂ ಕೂಡ ನಕ್ಷತ್ರದಿಂದ ತುಂಬಿದೆ, ನಕ್ಷತ್ರದಂತೆ ಪಳಪಳ ಅಂತ ಹೊಳಿತಾ ಇದೆ. ಎ ರೂಬಿ ಆ್ಯಸ್ ಬಿಗ್ ಆಸ್ ದ ಐ ಆಫ್ ದಟ್ ಎಲಿಫೆಂಟ್ ಸ್ಪಾರ್ಕಲ್ಡ್ ಆನ್ ಹರ್ ಫೋರ್ಹೆಡ್ ಆಫ್ ಎ ರೆಡ್ ಮಾರ್ಕ್. ಮತ್ತು ಅವಳ ಹಣೆ ಮೇಲೆ ಕೆಂಪಗೆ ಒಂದು ರೂಬಿ ಇದೆ. ಅದು ರೂಬಿ ಎಷ್ಟು ದಪ್ಪ ಇದೆ ಅಂದರೆ, ನಿಮ್ಮ ಹತ್ರ ಆನೆ ಇದೆಯಲ್ಲ, ಆನೆ ಕಣ್ಣಿನಷ್ಟು ದಪ್ಪಕ್ಕಿತ್ತು. ಅದು ಪಳಪಳನೆ ಹೊಳಿತಾ ಇತ್ತು. ಹರ್ ಗಾರ್ಮೆಂಟ್ ವಾಸ್ ಆಫ್ ಗೋಲ್ಡ್ ವೋವನ್ ವಿತ್ ಲೈಟ್ನಿಂಗ್. ಮತ್ತು ಅವಳು ಧರಿಸಿದಂತಹ ಬಟ್ಟೆ ಅಥವಾ ಸೀರೆ ಏನಿತ್ತು ಅದು ಚಿನ್ನದಿಂದ ಮಾಡಲ್ಪಟ್ಟಿತ್ತು ಮತ್ತು ಅದು ಪಳಪಳನೆ ಹೊಳಿತಾ ಇತ್ತು. ಎ ಲುಕ್ ಅಟ್ ಹರ್ ಆ್ಯಂಡ್ ಐ ನ್ಯೂ ಇಟ್ ವಾಸ್ ದ ಮದರ್. ನಾನು ಅವಳನ್ನು ನೋಡ್ತಾ ಇದ್ದಾಗೆ ಅವಳು ತಾಯಿ ಅಂತ ನನಗೆ ಗೊತ್ತಾಯಿತು. ಐ ಫೆಲ್ ಅಟ್ ಹರ್ ಫೀಟ್ ಆ್ಯಂಡ್ ಶಿ ಸೆಡ್. ನಾನು ಅವಳ ಪಾದಕ್ಕೆ ಹಾಗೇ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ಅವಳು ಹೇಳಿದ್ಲು, ದ ರಿವರ್ ವೇದ ವಿಚ್ ಯು ಸಿ ಅಟ್ ದ ಫೂಟ್ ಆಫ್ ದ ಹಿಲ್ ಆ್ಯಂಡ್ ಫ್ರಮ್ ವಿಚ್ ಯು ಡ್ರಿಂಕ್ ವಾಟರ್ ಈಸ್ ಮೈ ವೆರಿ ಓನ್ ಪ್ಲೇಥಿಂಗ್. ಈ ವೇದ ಅನ್ನುವಂತಹ ನದಿ ಏನಿದೆ
ನಿಮ್ಮ ಬೆಟ್ಟದ ತುದಿಯಲ್ಲಿ ಅದು ಹರಿತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ ವೇದ ಅನ್ನೋ ನದಿ, ಅದರಿಂದ ನೀವು ನೀರನ್ನು ಕುಡಿತಾ ಇದ್ದೀರಲ್ಲ, ಅದು ನನ್ನದು. ಇಟ್ ಕ್ಯಾರೀಸ್ ಇನ್ ಇಟ್ಸ್ ಬಾಸಮ್ ಅಂದರೆ ಅಂತರಾಳ ಅಥವಾ ಎದೆ, ದ ನೆಕ್ಟರ್ ಅಂದರೆ ಮಕರಂದ, ವಿಚ್ ರಿವ್ಯೂಸ್ ಗಾಡ್ಸ್ ಆ್ಯಂಡ್ ನರಿಷಸ್ ಮಾರ್ಟಲ್ಸ್ ಅಂದರೆ ಹ್ಯೂಮನ್ಸ್ ಅಂತ. ಆ ನದಿ ತನ್ನ ಒಡಲ ಅಂತರಾಳದಲ್ಲಿ ಒಂದು ಶಕ್ತಿಯನ್ನು ಹೊಂದಿದೆ. ಅದು ಯಾವ ರೀತಿ ಶಕ್ತಿ ಅಂತಂದರೆ, ಅದು ಎಲ್ಲ ದೇವತೆಗಳನ್ನು ಹೊಂದಿದೆ ಮತ್ತು ಎಲ್ಲ ಮನುಷ್ಯರನ್ನು ಕೂಡ ಅದು ಪೋಷಿಸುವಂತಹ ಶಕ್ತಿಯನ್ನು ಹೊಂದಿದೆ. ಬಟ್ ವೆನ್ ದ ಸಮ್ಮರ್ ಸನ್ ಬೇಕ್ಸ್ ಯುವರ್ ಸಾಯಿಲ್, ಐ ಕೀಪ್ ಮೈ ಪೆಟ್ sheltered in the cool glades of the mountain, and then you die of drought. When summer ends and you have water again. ಇಲ್ಲಿ ಪೆಟ್ ಅಂತಂದರೆ ಆ ನದಿ ಏನಿದೆ, ಕೆಳಗಡೆ ಊರಲ್ಲಿ ಏನು ನದಿ ಬರ್ತಾ ಇದೆ ಅದನ್ನು ಪೆಟ್ ಅಂತ ಕರಿತಾ ಇದ್ದಾರೆ. ಈಗ ತಾಯಿ ಹೇಳ್ತಾ ಇದ್ದಾಳೆ, ಸೊ ಇಂತಹ ನದಿ ಏನಾಗುತ್ತೆ, ಸಮ್ಮರ್ ಬಂದಾಗ, ಬೇಸಿಗೆ ಕಾಲ ಬಂದಾಗ ನಿಮ್ಮ ಭೂಮಿ ಎಲ್ಲವೂ ಕೂಡ ಕಾವಾಗುತ್ತೆ, ಕಾವಿಂದ ಬಿಸಿ ಬಿಸಿ ಆಗುತ್ತೆ. ನಂತರ ಏನಾಗುತ್ತೆ ಅಂದರೆ, ನಾನು ನನ್ನ ನದಿ ಏನಿದೆ ಅದನ್ನು ನಾನು ಕೆಳಗಡೆ ಬರೋಲ್ಲ, ಬೆಟ್ಟದ ಮೇಲೆ ನಾನು ವಿಶ್ರಾಂತಿಯನ್ನು ಮಾಡ್ತಾ ಇರ್ತೀನಿ ಬೇಸಿಗೆ ಕಾಲದಲ್ಲಿ. ಆಗ ನೀವೇನಾಗ್ತೀರಾ, ಇಲ್ಲಿ ಎಲ್ಲ ಬರಗಾಲ ಬಂದು ಸಾಯ್ತೀರಾ. ಅದೇ ಮತ್ತೆ ನಾವು ಸಮ್ಮರ್ ಮುಗಿದ ಮೇಲೆ, ಬೇಸಿಗೆ ಕಾಲ ಮುಗಿದ ಮೇಲೆ ಮತ್ತೆ ನಿಮಗೆ ನೀರು ಸಿಗುತ್ತೆ. ಯು ಟೇಕ್ ವಾಟ್ ಯು ವಾಂಟ್ ಆ್ಯಂಡ್ ಅಲೋ ದ ಪ್ರೀಷಿಯಸ್ ಸ್ಟ್ರೀಮ್ ಟು ಡೆಸಿಪೇಟ್ ಆ್ಯಂಡ್ ಪರಿಶ್ ದ ಫೌಲ್ ಮಾರ್ಷಸ್. ಇಲ್ಲಿ ಡೆಸಿಪೇಟ್ ಅಂತಂದರೆ ಹರಿದು ಹೋಗುವುದು, ಪೆರಿಶ್ ಅಂದರೆ ನಾಶ ಆಗೋದು, ಫೌಲ್ ಮಾರ್ಷಸ್ ಅಂದರೆ ಕೆಸರು ಬಾವಿಗಳು. ಈಗ ದೇವತೆ ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತೀರಾ ಅಂತ ಟೈಮಲ್ಲಿ ಬಂದ್ರೂ ನೀವು ಅದಕ್ಕೆ ಒಂದು ಮರ್ಯಾದೆ, ಬೆಲೆ ಅನ್ನೋದನ್ನು ನೀವು ಕೊಡಲ್ಲ. ನಿಮಗೆ ಏನೇನು ಬೇಕೋ ನೀರಿಂದ ಅದೆಲ್ಲನೂ ನೀವು ಪಡ್ಕೋತೀರಾ. ಅದೆಲ್ಲ ಆದಮೇಲೆ ಆ ನದಿಯನ್ನು ಹಾಗೆ ನಾಶ ಆಗೋದಕ್ಕೆ ಬಿಡ್ತೀರಾ, ಹರಿದೋಗೋದಕ್ಕೆ ಬಿಡ್ತೀರಾ, ಅದು ಎಲ್ಲ ಕಡೆ ಹೋಗಿ ಅಲ್ಲಿ ಇಲ್ಲಿ ಕೆಸರು ಬಾವಿ ಆಗೋದಕ್ಕೆ ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಐ ಕಮ್ಯಾಂಡ್ ಯು, ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಆ್ಯಂಡ್ ನಾಟ್ ಲೆಟ್ ವೇದ ಲೀವ್ ದಿಸ್ ವಿಲೇಜ್, ಗಿವ್ ಅರ್ ಎ ಹೋಮ್. ಆಗ ತಾಯಿ ಹೇಳ್ತಾಳೆ, ಇದೆಲ್ಲವನ್ನು ಹೇಳಿ ನಾನು ನಿನಗೆ ಆಜ್ಞೆಯನ್ನು ಮಾಡ್ತಾ ಇದ್ದೀನಿ, ನೀನು ನಿಮ್ಮ ಮಹಾರಾಜರಿಗೆ ಹೇಳು ಇಲ್ಲಿ ಒಂದು ಟ್ಯಾಂಕನ್ನು ಕಟ್ಟೋದಕ್ಕೆ, ಮತ್ತು ಒಂದು ಅಣೆಕಟ್ಟನ್ನು ಕಟ್ಟಿ ಆ ವೇದ ರಿವರ್ ಏನು ಬರ್ತಾ ಇದೆ ವಿಲೇಜ್ಗೆ, ಈ ಹಳ್ಳಿಯನ್ನು ಬಿಟ್ಟು ಹೋಗದೇ ಇರೋ ರೀತಿ ಮಾಡೋ ಹಾಗೆ ಮಾಡು, ಅದು ವೇದಂಗೆ ಒಂದು ಮನೆಯನ್ನು ಕೊಡು ಅಂತ ಹೇಳ್ತಾರೆ. ದಿಸ್ ವರ್ ದ ವರ್ಡ್ಸ್ ಆಫ್ ದ ಗಾಡೆಸ್. ಮಾರ ಹೇಳ್ತಾನೆ, ಇದೆಲ್ಲವನ್ನು ಕೂಡ ತಾಯಿ ನನಗೆ ಹೇಳಿದ್ಲು, ದೇವತೆ ನನಗೆ ಹೇಳಿದ್ಲು. ಐ ಹ್ಯಾವ್ ರಿಪೀಟ್ ದೆಮ್, ನಾನು ಅದನ್ನು ನಿಮಗೆ ರಿಪೀಟ್ ಮಾಡಿದ್ದೀನಿ. ಯುವರ್ ಮೆಜೆಸ್ಟಿ ಮೇ ಟ್ರಾಂಪಲ್ ಮೀ ಡೌನ್ ಅಂಡರ್ ಯುವರ್ ಎಲಿಫೆಂಟ್. ಮಹಾರಾಜರೇ, ಇವಾಗ ಬೇಕಿದ್ದರೆ ನೀವು ನಿಮ್ಮ ಆನೆಯ ಕಾಲಿನಿಂದ ನನಗೆ ತುಳಿಸ್ಬೋದು ಅಂತ. ಕಿಂಗ್, ಫಾರ್ ಫ್ರಮ್ ಇಟ್, ಯು ಹ್ಯಾವ್ ದ ಗ್ರೇಸ್ ಆಫ್ ಗಾಡ್ಸ್ ಪಾನ್ ಯು. ಫಾರ್ ಫ್ರಮ್ ಇಟ್ ಅದೆಲ್ಲ ತುಂಬ ದೂರದ ಮಾತು. ಆನೆಯಿಂದ ತುಳಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅದೆಲ್ಲ ದೂರದ ಮಾತು. ನಿನಗೆ ಆ ದೇವರ ಆಶೀರ್ವಾದ ಸಿಕ್ಕಿದೆ. ಯುವರ್ ವರ್ಡ್ಸ್ ಆರ್ ವೇಯ್ಟಿ, ನಿನ್ನ ಮಾತಲ್ಲಿ ತೂಕ ಇದೆ. ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ, ಅಕಂಪನಿ ಅಸ್ ಟು ದ ಕ್ಯಾಪಿಟಲ್. ನಾಳೆ ನಾನು ವಾಪಸ್ ಇಲ್ಲಿಂದ ಬರಬೇಕಾದ್ರೆ ನೀನು ನಮ್ಮ ಜೊತೆ ಕ್ಯಾಪಿಟಲಿಗೆ ಬಾ. ಕ್ಯಾಪಿಟಲ್ ಆ ರಾಜಧಾನಿ ಏನಿರುತ್ತೆ ಆ ರಾಜಧಾನಿಗೆ ಬಾ ಅಂತ ರಾಜರು ಹೇಳ್ತಾರೆ. ಮಾರ, ಫರ್ಗ್ಯೂ ಮಿ ಗ್ರೇಷಿಯಸ್ ಒನ್, ಐ ಹ್ಯಾವ್ ಓನ್ಲಿ ದೀಸ್ ರ್ಯಾಕ್ಸ್ ಅಂದರೆ ಚಿಂದಿ ಬಟ್ಟೆಗಳು, ಟು ವೇರ್, ಆ್ಯಂಡ್ ಐ ಆಮ್ ಮಾರ ದ ಮ್ಯಾಡ್, ಹೌ ಕ್ಯಾನ್ ಐ ಫಾಲೋ ಯುವರ್ ಮೆಜೆಸ್ಟಿ ಟು ದ ಕ್ಯಾಪಿಟಲ್. ಸೊ ಇವಾಗೆಲ್ಲರೂ ಮಾರನ ಹುಚ್ಚ ಅಂತ ಹೇಳ್ತಿರ್ತಾರಲ್ಲ, ಸೊ ಅದಕ್ಕೆ ಮಾರ ಇವಾಗ ಹೇಳ್ತಾನೆ ರಾಜನಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಹತ್ರ ಇರೋದು ಇದೊಂದೇ ಚಿಂದಿ ಬಟ್ಟೆಗಳು ಹಾಕ್ಕೊಳ್ಳೋದಕ್ಕೆ. ನಾನು ಮಾರ, ನಾನೊಬ್ಬ ಹುಚ್ಚ, ನಾನು ಹೇಗೆ ನಿಮ್ಮ ಜೊತೆ ಬರೋದಕ್ಕಾಗತ್ತೆ ರಾಜಧಾನಿಗೆ ಅಂತ ಕೇಳ್ತಾನೆ. ಕಿಂಗ್, ಅವರ್ ಕಮಾಂಡ್ ಇಸ್ ಕ್ಲಿಯರ್, ನನ್ನ ಆಜ್ಞೆ ಏನಿದೆ ಅದೇ ಅಂತಿಮ ಅಂತ ರಾಜರೇ ಹೇಳ್ತಾರೆ. ಮಾರ, ಐ ಒಬೆ, ಆಯಿತು ಮಹಾರಾಜರೇ ಅಂತ ಮಾರ ಒಪ್ಕೋತಾನೆ. ಸೊ ಇನ್ನು ಈ ಸೀನ್ 2 ಅಲ್ಲಿ ಮಾರ ಜೈಲಿಂದ ಏನು ಹಾಕಿರ್ತಾರೆ ಟೆಂಪಲ್ ಹಿಂದೆ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮರದ ಮೇಲೆ ಕೂತು ಅಲ್ಲಿಂದ ನೆಗೆದು ರಾಜರ ಮುಂದೆ ನಿಂತ್ಕೊಂಡು ಅವ್ನ ಕನಸಲ್ಲಿ ಏನೇನೆಲ್ಲ ದೇವರು ಬಂದು ಹೇಳಿದರು ಎಲ್ಲನೂ ಹೇಳ್ತಾನೆ. ರಾಜನು ಕೇಳ್ತಾರೆ, ಕೇಳಿ ರಾಜನ ಜೊತೆ ಅವನು ಕ್ಯಾಪಿಟಲ್, ಆ ಸಿಟಿ ಏನಿದೆ, ವಿಲೇಜ್ನ ಕ್ಯಾಪಿಟಲ್ ಏನಿದೆ, ಕ್ಯಾಪಿಟಲಿಗೆ ಇಬ್ಬರು ಹೋಗ್ತಾರೆ. ಅಲ್ಲಿ ಅವನು ಒಂದು ಅಣೆಕಟ್ಟು ಟ್ಯಾಂಕ್ ಏನಿದೆ, ಟ್ಯಾಂಕನ್ನು ರಾಜ ಕಟ್ಟಿಸ್ತಾನೆ.
ಸೊ ಇದು ಸೀನ್ 2. ಈಗ ನೆಕ್ಸ್ಟು ನಾವು ಸೀನ್ 3 ನೋಡೋಣ. ಸೀನ್ 3. ಮೆನಿ ಇಯರ್ಸ್ ಲೇಟರ್, ಮಾರಾ ಸ್ಟ್ಯಾಂಡಿಂಗ್ ಬಿಫೋರ್ ಇಸ್ ಹಟ್ on the bank of a vast lake. There is a mingled noise of wavelets breaking upon the shore, cries of gulls ಅಂದರೆ seagulls ಅನ್ನುವಂತಹ ಪಕ್ಷಿ, and the rustling of a tree leaves. ಈಗ ಆ ನದಿಗೆ ಅಣೆಕಟ್ಟನ್ನು ಕಟ್ಟಿ ತುಂಬ ವರ್ಷಗಳಾಗಿದೆ. ಈಗ ನದಿ ಏನಿದೆ ಅದರ ಹತ್ರನೇ ಅಣೆಕಟ್ಟಿನ ಮುಂದೆನೇ ಮಾರನ ಮನೆ ಇದೆ. ಆಗ ಮಾರ ಏನು ಮಾಡ್ತಾ ಇದ್ದಾನೆ, ಆ ವಿಸ್ತಾರವಾದಂತಹ ಕೆರೆಯನ್ನು ನೋಡಿಕೊಂಡು ಅಲ್ಲಿ ನಿಂತಿದ್ದಾನೆ. ಮತ್ತು ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತಂದರೆ, ಅಲ್ಲಿ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇರುವಂತಹ ಧ್ವನಿ ಕೇಳಿಸ್ತಾ ಇದೆ, ಅಂದರೆ ನೀರಿನ ಶಬ್ದ ಕೇಳಿಸ್ತಾ ಇದೆ. ಮತ್ತು ಅಲ್ಲಿ ಹಾರ್ತಾ ಇರುವಂತಹ ಸೀಗಲ್ ಅನ್ನುವಂತಹ ಪಕ್ಷಿಗಳ ಸದ್ದು ಕೇಳಿಸ್ತಾ ಇದೆ. ಮತ್ತು ಗಾಳಿಗೆ ಬೀಸ್ತಾ ಇರುವಂತಹ ಎಲೆಗಳ ಶಬ್ದಗಳು ಕೇಳಿಸ್ತಾ ಇದೆ. ಈ ರೀತಿಯ ವಾತಾವರಣ ಅಲ್ಲಿದೆ ಅಂತ ಹೇಳ್ತಿದ್ದಾರೆ. ಈಗ ಮಾರ. ಹ್ಯಾಲೋಯಿಂಗ್ ಬಾಯ್, ಲಿಟಲ್ ಮ್ಯಾನ್, ಗಂಗಾ ಗಂಗಾ. ಹ್ಯಾಲೋಯಿಂಗ್ ಅಂದರೆ ಈಗ ಹಲೋ ಮಾಡೋ ಥರ ಕೈ ಸನ್ನೆ ಮಾಡ್ತೀವಲ್ಲ, ಆ ರೀತಿ ಕೈ ಸನ್ನೆ ಮಾಡ್ತಾ ಮಾರ ಕರಿತಾ ಇದ್ದಾನೆ. ಹುಡುಗ ಗಂಗಾ ಬಾಯಿಲ್ಲಿ ಗಂಗಾ ಅಂತ ಕೂಗ್ತಾ ಇದ್ದಾನೆ. ಎ ಡಿಸ್ಟೆಂಟ್ ವಾಯ್ಸ್, ಈಗ ತುಂಬ ದೂರದಿಂದ ಧ್ವನಿ ಕೇಳ್ತಾ ಇದೆ. ಫಾದರ್ ಐ ಆಮ್ ಕಮಿಂಗ್, ಅಪ್ಪ ನಾನು ಬರ್ತಾ ಇದ್ದೀನಿ ಅಂತ. ಅಂದರೆ ಗಂಗಾ ಯಾರು? ಮಾರನ ಮಗ. ಮಾರ. ವೇರ್ ಆರ್ ಯು ಗಾನ್ ಲಿಟಲ್ ಮ್ಯಾನ್, ಸೌಂಡ್ ಆಫ್ ರನ್ನಿಂಗ್ ಫೀಟ್. ಆಗ ಮಾರ ಕೇಳ್ತಾನೆ, ಎಲ್ಲಿ ಹೋಗಿದ್ದೆ ಮಗನೇ ನೀನು ಅಂತ. ಆಗ ಓಡ್ತಾ ಇರುವಂತಹ, ನಡ್ಕೊಂಡು ಬರ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ. ಗಂಗಾ. ಹಿಯರ್ ಐ ಆಮ್ ಫಾದರ್, ಯು ಆರ್ ಶೌಟಿಂಗ್ ಆಸ್ ಇಫ್ ಸಮಥಿಂಗ್ ಆರ್ ದ ಅದರ್ ಹ್ಯಾಡ್ ಹ್ಯಾಪನ್ಡ್. ಐ ವಾಸ್ ಓನ್ಲಿ ಬಿಹೈಂಡ್ ದ ಟ್ರೀ ವಾಚಿಂಗ್. ಆಗ ಗಂಗಾ ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ ಅಪ್ಪ, ನೀವು ಎಲ್ಲೋ ಏನೋ ಆಗೋಯ್ತು ಅನ್ನೋ ಥರ ಕೂಗ್ತಾ ಇದ್ದೀರಾ, ನಾನು ಆ ಮರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಹೇಳೋದಕ್ಕೆ ಹೋಗ್ತಾನೆ. ಆಗ ಮಾರ, ವಾಟ್ ವರ್ ಯು ವಾಚಿಂಗ್, ಏನು ನೋಡ್ತಾ ಇದ್ದೆ ಅಂತ ಕೇಳ್ತಾನೆ. ಗಂಗಾ. ದೆರ್ ಇಸ್ ಎ ಮ್ಯಾನ್ ಫಿಶಿಂಗ್ ಇನ್ ದ ಲೇಕ್. ಆಗ ಗಂಗಾ ಹೇಳ್ತಾನೆ, ಅಲ್ಲೊಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಕೂತ್ಕೊಂಡು ಅಲ್ಲಿ ಕೆರೆಯಲ್ಲಿ ಮೀನು ಹಿಡಿತಾ ಇದ್ದ. ಮಾರ. ಫಿಶಿಂಗ್ ಫಿಶಿಂಗ್ ವೇರ್, ರನ್, ಸನ್ ಫಾಲೋಸ್ ಹಿಮ್. ಹೇ ಮ್ಯಾನ್ ಗೆಟ್ ಅಪ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್. ಆಗ ಮಾರ, ಮೀನು ಹಿಡಿತಾ ಇದ್ದಾನ, ಎಲ್ಲಿ ಅಂತ ಹೇಳಿ ಓಡೋಗ್ತಾನೆ. ಆಗ ಅವನ ಹಿಂದೆನೇ ಅವನ ಮಗ ಗಂಗಾ ಕೂಡ ಓಡಿ ಬರ್ತಾನೆ. ಆಗ ಅಲ್ಲಿ ಕೂತಿದ್ದಂತಹ ವ್ಯಕ್ತಿಗೆ ಹೇಳ್ತಾನೆ, ಹೇ ಯಾರು ನೀನು, ಎದ್ದೇಳು ಮೇಲೆ, ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾನೆ. ಮ್ಯಾನ್. ನಥಿಂಗ್. ಆಗ ಮನುಷ್ಯ ಹೇಳ್ತಾನೆ, ಏನೂ ಇಲ್ಲ ಅಂತ. ಮಾರ. ನಥಿಂಗ್, ದೆನ್ why that rod and hook in your hand, and how did all this fish come into your basket? Did they walk in the while you were watching the sky? Go man, go before you are pushed into the lake. ಆಗ ಮಾರ ಹೇಳ್ತಾನೆ, ಏನೂ ಇಲ್ವಾ, ಮತ್ತು ನಿನ್ನ ಕೈಯಲ್ಲಿ ಆ ರಾಡ್ ಮತ್ತು ಹುಕ್ಕು ಏನು ಮಾಡ್ತಾ ಇದೆ ಅಂದರೆ, ನಾವು ಮೀನು ಹಿಡಿಯೋದಕ್ಕೆ ಒಂದು ರಾಡ್ ಮತ್ತು ಹುಕ್ ಬೆಳೆಸ್ತೀವಲ್ಲ, ಅದನ್ನು ವ್ಯಕ್ತಿ ಇಟ್ಕೊಂಡಿರ್ತಾನೆ. ಅದನ್ನು ನೋಡಿ ಮಾರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತು ನಿನ್ನ ಬುಟ್ಟಿಯಲ್ಲಿ ಇಷ್ಟೊಂದೆಲ್ಲ ಮೀನುಗಳಿದೆಯಲ್ಲ, ಅದೆಲ್ಲ ಹೆಂಗೆ ಬಂತು, ಅದೇ ನಡ್ಕೊಂಡು ಬಂದ್ಬಿಡ್ತಾ ನೀನು ಆಕಾಶ ನೋಡಬೇಕಾದ್ರೆ? ಹೋಗು, ಮೊದಲು ಇಲ್ಲಿಂದ ಹೋಗು, ಇಲ್ಲ ಅಂದರೆ ನಾನು ನಿನ್ನ ಕೆರೆ ಒಳಗಡೆ ತಳ್ಳಿಬಿಡ್ತೀನಿ, ಅದಕ್ಕಿಂತ ಮುಂಚೆ ನೀನು ಇಲ್ಲಿಂದ ಹೋಗು ಅಂತ ಮಾರ ವ್ಯಕ್ತಿಗೆ ಬೈತಾನೆ. ಮ್ಯಾನ್. ನೋ ಐ ವಾಸ್ ನಾಟ್ ಕ್ಯಾಚಿಂಗ್ ಫಿಶ್, ಐ ಸ್ಪೀಕ್ ದ ಟ್ರೂತ್. ಆಗ ಮನುಷ್ಯ ಸುಳ್ಳು ಹೇಳ್ತಾನೆ, ಅವನೇ ಮೀನು ಹಿಡಿತಾ ಇದ್ರು ಕೂಡ, ಇಲ್ಲ ನಾನೇನು ಮೀನೇನು ಹಿಡಿತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮಾರ. ಐ ಹ್ಯಾವ್ ಬೀನ್ ಎ ವಾಚ್ಮ್ಯಾನ್ ಆಫ್ ದಿಸ್ ಲೇಕ್ ಫಾರ್ ಇಯರ್ಸ್. ನಾನು ಈ ಕೆರೆಗೆ ತುಂಬ ವರ್ಷಗಳಿಂದ ವಾಚ್ಮ್ಯಾನ್ ಆಗಿದ್ದೀನಿ, ಇದನ್ನು ನೋಡ್ಕೋತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಅಕ್ರಾಸ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು. ಮತ್ತು ನಾನು ನಿಂತರ ಸಾವಿರಾರು ಕತೆ ಹೇಳುವಂಥ 100 ಜನರನ್ನ ನಾನು ನೋಡಿದ್ದೀನಿ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್ ಟು ಯು. ಇದು ನನ್ನ ಕಡೆಯ ಎಚ್ಚರಿಕೆ ನಿನಗೆ. ಇಫ್ ಐ ಸಿ ಯು ಅಗೇನ್ ವಿತ್ ದಟ್ ರಾಡ್ ಆ್ಯಂಡ್ ಓಕ್, ಐ ವಿಲ್ ಪುಷ್ ಯು ಇನ್ ಟು ದ ವಾಟರ್. ನಾನೇನಾದರೂ ನಿನ್ನನ್ನು ಮತ್ತೆ ರಾಡ್ ಹುಕ್ಕಿಟ್ಕೊಂಡು ಏನಾದರೂ ಇಲ್ಲಿ ಇಲ್ಲಿರೋದು ನೋಡಿದ್ರೆ ನಿನ್ನನ್ನು ಕೆರೆ ಒಳಗಡೆ ತಳ್ಳಿಬಿಡ್ತೀನಿ. ಆ್ಯಂಡ್ ದ ಫಿಶ್ ವಿಲ್ ಫೀಡ್ ಆನ್ ಯು. ಮತ್ತು ಅದೇ ಮೀನು ನಿನ್ನನ್ನು ತಿನ್ನುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ನಿನಗೆ? ನಾವು ಹಿಯರ್ ಗೋ ಯುವರ್ ಫಿಶ್ ಬ್ಯಾಕ್ ವೇರ್ ದೆ ಬಿಲಾಂಗ್. ಇವಾಗ ಹಾಗಂತ ಮನುಷ್ಯನಿಗೆ ಬೈದು ಮಾರ ಅವನ ಬುಟ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಫಿಶನ್ನು ಎತ್ಕೊಂಡು ನೀರಿಗೆ ಬಿಡ್ತಾ ಇರ್ತಾನೆ. ಒಂದೊಂದಾಗಿ ಬಿಡ್ತಾ ಈಗ ಅವನ ಮಗನ ಜೊತೆ ಮಾತಾಡ್ತಾನೆ. ಅವನ ಮಗನಿಗೆ ಹೇಳ್ತಾನೆ, ಡು ಯು ಸಿ ಮೈ ಸನ್, ನೋಡ್ದ ಮಗನೇ, ವೆನ್ ಐ ಆಮ್ ಗಾನ್ ಯು ವಿಲ್ ಬಿ ದ ಗಾಡ್ ಹಿಯರ್. ನಾನು ಹೋದ್ಮೇಲೆ
ನೀನು ಇಲ್ಲಿ ರಕ್ಷಕನಾಗಿರ್ತೀಯ. ದಿಸ್ ಇಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್. ಈ ರೀತಿ ಕೊಲೆಗಾರರಿಗೆ ನೀನು ಹೀಗೆ ಮಾಡಬೇಕು, ಹೀಗೆ ನಡ್ಕೋಬೇಕು. ವೆದರ್ ದೆ ಕಮ್ ವಿತ್ ಆರೋ ಫಾರ್ ಗರ್ಲ್ಸ್ ವಿಚ್ ಸ್ಕಿಮ್ ಓವರ್ ದ ವಾಟರ್ ಆರ್ ವಿತ್ ದ ರಾಡ್ ಫಾರ್ ದ ಫಿಶ್. ಅವರು ಯಾವುದೇ ವ್ಯಕ್ತಿಗಳಾಗಿರಲಿ, ಅವರು ನಮ್ಮ ಕೆರೆ ಮೇಲೆ ಆರ್ತಾ ಇರುವಂಥ ಸೀಗಲ್ ಅನ್ನುವ ಪಕ್ಷಿಗೆ ಬಿಲ್ಲು ಬಾಣನ ಇಟ್ಕೊಂಬರಲಿ ಅಥವಾ ರಾಡ್ ಮತ್ತು ಹ್ಯಾರೋ ಇಟ್ಕೊಂಡು ನಮ್ಮ ಮೀನನ್ನು ಹಿಡಿಯೋದಕ್ಕೆ ಬರಲಿ, ಅವ್ರನ್ನ ಯಾರನ್ನು ನೀನು ಬಿಡಬಾರ್ದು. ದಿಸ್ ಪ್ಲೇಸ್ ಇಸ್ ಸೇಕ್ರೆಡ್ ಆ್ಯಂಡ್ ಬಿಲಾಂಗ್ ಟು ದ ಗಾಡೆಸ್. ಈ ಸ್ಥಳ ಪವಿತ್ರವಾದದ್ದು ಮತ್ತು ಇದು ದೇವತೆಗೆ ಸೇರಿದ್ದು. ಆ್ಯಂಡ್ ದರ್ ಕಮ್ಯಾಂಡ್ ಇಸ್ ದಟ್ ನಥಿಂಗ್ ದಟ್ ಫ್ಲೈಸ್ or swims or walks in these parts should ever be killed. ಮತ್ತು ತಾಯಿಯ ಆಜ್ಞೆ ಏನು ಅಂತಂದರೆ, ಈ ಪ್ರದೇಶ ಏನಿದೆ, ಈ ಪ್ರದೇಶದ ಸುತ್ತಮುತ್ತ ಆಗಲಿ, ಪ್ರದೇಶದ ಮೇಲಾಗಲಿ, ಈ ಕೆರೆ ಮೇಲೆ ಆರ್ತಾ ಇರೋ ಪಕ್ಷಿಗಳಾಗಲಿ ಅಥವಾ ಇಲ್ಲಿ ವಾಕ್ ಮಾಡ್ತಾ ಇರುವಂತಹ ಯಾವುದೇ ಪ್ರಾಣಿಗಳಾಗಲಿ, ಸ್ವಿಮ್ ಮಾಡ್ತಾ ಇರೋ ಯಾವುದೇ ಪ್ರಾಣಿಗಳಾಗಲಿ, ಯಾವುದನ್ನು ಯಾವತ್ತೂ ಸಾಯಿಸಬಾರ್ದು. From my hut I have often seen at dead of night a tiger come down from the mountain slaking ಅಂದರೆ ದಣಿವಾರಿಸ್ಕೊಳ್ಳೋದು, its thirst at that distant corner, but even that has to go untouched. ನಾನು ನನ್ನ ಗುಡಿಸಲಿನಿಂದ ಮಧ್ಯರಾತ್ರಿಯಲ್ಲಿ ನೋಡಿದ್ದೀನಿ, ಒಂದು ಬಾಯಾರಿಕೆ ಆಗಿರುವಂತಹ ಹುಲಿ ಬಂದು ಇಲ್ಲಿ ನೀರು ಕುಡಿಯೋದಕ್ಕೆ ಬಂತು, ಆದರೆ ಅದು ಕೂಡ ಈ ನೀರನ್ನು ಮುಟ್ಟಲಿಕ್ಕೆ ಆಗಲಿಲ್ಲ, ಅದು ಹಾಗೆ ವಾಪಸ್ ಹೋಗಬೇಕಾಯಿತು. ಅಂದರೆ ಅಷ್ಟು ಪವಿತ್ರವಾದ ಸ್ಥಳ ಇದು. ಸಚ್ ಇಸ್ ದ ಕಮಾಂಡ್ ಆಫ್ ದ ಗಾಡೆಸ್ ಆ್ಯಂಡ್ ದ ಕಿಂಗ್, ನೌ ಬಿಗಾನ್ ಯು ಫಿಶ್. ಆ ರೀತಿಯಾದಂತಹ ಆದೇಶವನ್ನು ಆ ದೇವತೆ ಮತ್ತು ರಾಜರು ನಮಗೆ ನೀಡಿದ್ದಾರೆ ಅಂತ ಮಗನಿಗೆ ಈ ರೀತಿ ನೀನು ನದಿಯನ್ನು ನೋಡ್ಕೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಆ ಮೀನನ್ನು ಹಾಗೆ ಬಿಡ್ತಾ, ಹೋಗಿ ಮೀನುಗಳೇ ನಿಮ್ಮ ಜಾಗಕ್ಕೆ ಸೇರಿಕೊಳ್ಳಿ ಅಂತ ಬಿಡ್ತಾ ಇದ್ದಾನೆ ನೀರಿಗೆ. ಈಗ ಮನುಷ್ಯ ಯಾರು ಮೀನು ಹಿಡಿತಾ ಇದ್ದ ಅವನಿಗೆ ರಿಪ್ಲೈ ಮಾಡ್ತಾನೆ, ಯು ಆರ್ ಆಫ್ಟರ್ ಆಲ್ ಓನ್ಲಿ ಎ ವಾಚ್ಮ್ಯಾನ್. ನೀನು ಕೇವಲ ಒಬ್ಬ ವಾಚ್ಮ್ಯಾನ್ ಅಷ್ಟೇ, ಇದನ್ನು ನೋಡ್ಕೋತಾ ಇರೋ ವ್ಯಕ್ತಿ. ಯು ಆರ್ ನಾಟ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ನೀನು ಈ ಸ್ಥಳದ ಒಡೆಯ ಅಲ್ಲ. ಆರ್ ಯು ನಾಟ್ ಟೇಕಿಂಗ್ ಅಪಾನ್ ಯುವರ್ ಸೆಲ್ಫ್ ಮೋರ್ ದೆನ್ ಯುವರ್ ಡ್ಯೂಟಿ. ನೀನು ನಿನ್ನ ಕೆಲಸ ಏನಿದೆ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದೆಯಾ ಅಂತ ನಿಂಗೆ ಅನಿಸ್ತಾ ಇಲ್ವಾ ಅಂತ ಮನುಷ್ಯ ಹೇಳ್ತಾನೆ. ಈಗ ಮಾರನಿಗೆ ಕೋಪ ಬರುತ್ತೆ. ಅದಕ್ಕೆ ಈಗ ಮಾರ ಹೇಳ್ತಾನೆ, ಐ ಆಮ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಜಾಗದ ಒಡೆಯ ನಾನೇ. ದ ಕಿಂಗ್ ಮೇಡ್ ಮೀ ಸೋ. ರಾಜರು ನನ್ನನ್ನು ಈ ಜಾಗದ ಒಡೆಯನಾಗಿ ಮಾಡಿದ್ದಾರೆ. ಬಟ್ ಫಾರ್ ಮೀ ವೇದ ವುಡ್ ಹ್ಯಾವ್ ರನ್ ಅವೇ ಆ್ಯಂಡ್ ಡಿಸ್ಅಪಿಯರ್ಡ್ ಆ್ಯಸ್ ಶಿ ವಾಸ್ ಡೂಯಿಂಗ್ ಬಿಫೋರ್. ಇಟ್ ಈಸ್ ಐ ಹೂ ಗೇವ್ ಹರ್ ಹೋಮ್. ಆದರೆ ನನಗೆ ಈ ವೇದ ಅನ್ನುವಂಥ ನದಿ ಮೊದಲು ಥರ ಹೋಗಿ ಎಲ್ಲೋ ಕಾಣೆಯಾಗ್ಬಿಡ್ತಿದ್ಲು, ಆದರೆ ಅವಳಿಗೆ ಮನೆ ಕೊಟ್ಟಿರೋದು ನಾನು. ವೇರ್ ಶಿ ಸ್ಟೇಸ್ ಆ್ಯಂಡ್ ನರಿಷಸ್ ದ ಕಾರ್ನ್ಫೀಲ್ಡ್ಸ್ ಆಫ್ ಥೌಸಂಡ್ಸ್ ಆಫ್ ದ ಕಿಂಗ್ ಸಬ್ಜೆಕ್ಟ್. ನಾನು ಆ ವೇದ ನದಿಗೆ ಇಲ್ಲಿ ಮನೆ ಕೊಟ್ಟಿರೋದ್ರಿಂದ ಅವಳು ಇಲ್ಲೇ ನೆಲೆಸಿ ಇಲ್ಲಿರುವಂತಹ ಸಾವಿರಾರು ಜೋಳದ ಹೊಲಗಳಿಗೆ ನೀರನ್ನು ಕೊಟ್ಟು ಪೋಷಿಸ್ತಾ ಇದ್ದಾಳೆ. ರಾಜರ ಪ್ರಜೆಗಳ ಉದ್ಧಾರಕ್ಕೆ ಅವಳು ಶ್ರಮಿಸ್ತಾ ಇದ್ದಾಳೆ. ನಾವು ಲುಕ್ ಅಲಾಂಗ್ ದ ಬ್ಯಾಂಕ್, ಡು ಯು ನೋಟ್ ಇಟ್ಸ್ ಲೆಂತ್. ಇವಾಗ ನೀನು ಈ ಟ್ಯಾಂಕ್ ಅಥವಾ ಅಣೆಕಟ್ಟಿನ ಉದ್ದವನ್ನು ನೋಡು, ಎಷ್ಟು ದೂರ ಇದೆ ನೋಡಿದ್ಯಾ. ಎ ಫ್ಲಿಂಗ್ ಫ್ರಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದ ಅದರ್ ಎಂಡ್ ಆಫ್ ದ ಬ್ಯಾಂಕ್. ನೀನು ಒಂದು ದೊಡ್ಡದಾದಂತಹ ಒಂದು ದಾರದಲ್ಲಿ ಒಂದು ಕಲ್ಲನ್ನು ಇಟ್ಟು ಈ ಕಡೆಯಿಂದ ತೂಗಿ ಬಿಟ್ಟರೂ ಕೂಡ ಆ ಕಡೆ ಸೈಡನ್ನು ಅದು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ವಿಸ್ತಾರವಾಗಿ ಅಷ್ಟು ದೊಡ್ಡದಾಗಿದೆ ಈ ಅಣೆಕಟ್ಟು. ಆ್ಯಂಡ್ ಐ ಬೈ ದ ಕಿಂಗ್ಸ್ ಆರ್ಡರ್ ವಾಚ್ಡ್ ಎವ್ರಿ ಸ್ಟೋನ್ with which this bank was built, and I opened the gate and let the water into the fields. I know how much to give and when to stop. ಮತ್ತು ನಾನು ರಾಜನ ಆದೇಶದಂತೆ ಈ ಅಣೆಕಟ್ಟೇನಿದೆ ಆ ಅಣೆಕಟ್ಟಿನ ಒಂದೊಂದು ಕಲ್ಲು ಕೂಡ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ, ಹೋಗದೇ ಇರೋ ರೀತಿ ನಾನು ಅದು ಕಟ್ಟಿದಾಗ ಹೇಗಿತ್ತು ಇಲ್ಲಿವರೆಗೂ ಹಾಗೆ ಇರೋ ರೀತಿ ನೋಡ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿರುವಂತಹ ಅಂದರೆ ಈಗ ಅಣೆಕಟ್ಟಿಂದ ನೀರನ್ನು ರಿಲೀಸ್ ಮಾಡೋದಕ್ಕೆ ಅಲ್ಲಿ ಕ್ರೆಸ್ಟ್ ಗೇಟ್ ಇರುತ್ತೆ, ಅದರ ಬಗ್ಗೆ ಮಾರ ಹೇಳ್ತಾ ಇದ್ದಾನೆ. ಆ ಗೇಟನ್ನು ನಾನು ಓಪನ್ ಮಾಡ್ತೀನಿ, ನಾನು ಆ ಬೆಳೆಗಳಿಗೆ ನೀರನ್ನು ನಾನು ಬಿಡ್ತೀನಿ. ನನಗೆ ಗೊತ್ತು ಯಾವಾಗ ಎಷ್ಟು ನೀರನ್ನು ಕೊಡಬೇಕು, ಯಾವಾಗ ನೀರನ್ನು ನಿಲ್ಲಿಸಬೇಕು ಅಂತ. ಆ್ಯಂಡ್ ಐ ಟೆಂಡ್ ದ ಲೇಕ್ ಆ್ಯಂಡ್ ಸಿ ದಟ್ ಇಟ್ ಈಸ್ ನಾಟ್ ಪಲ್ಯೂಟೆಡ್ ಬೈ ಮ್ಯಾನ್ ಆರ್ ಬೀಸ್ಟ್.
Even that headman of the village who once beat and bullied me will have to beg my permission if he wants to touch the water. ಮತ್ತು ನಾನು ಈ ನದಿಯನ್ನು ಹೇಗೆ ನೋಡ್ಕೋತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು, ಯಾರಿಂದನೂ ಕೂಡ ಈ ನದಿ ಮಲಿನವಾಗಬಾರ್ದು, ಆ ರೀತಿ ಪವಿತ್ರತೆಯನ್ನು ನಾನು ಕಾಪಾಡ್ತಾ ಇದ್ದೀನಿ. ಆ ಹಳ್ಳಿಯ ಮುಖ್ಯಸ್ಥ ಕೂಡ ಒಂದು ಸಲ ನನಗೆ ಬೈತಾ ಇದ್ದ, ನನಗೆ ಹೊಡಿತಾ ಇದ್ದ. ಅವನು ಕೂಡ ಇವತ್ತು ಅವನಿಗೆ ನೀರನ್ನು ಮುಟ್ಟಬೇಕು ಅಂದರೆ ನನ್ನ ಪರ್ಮಿಷನನ್ನು ತೊಗೋಬೇಕು ಅವನು. ಹಿಯರ್ ಐ ಆಮ್ ದ ಕಿಂಗ್, ಇಲ್ಲಿ ನಾನೇ ರಾಜ. ನೋ ಒನ್ ಕ್ಯಾನ್ ಕ್ವಶನ್ ಮಿ, ಯಾರು ಕೂಡ ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ನಾವು ಗೋ ಅವೇ, ಇವಾಗ ನೀನು ಇಲ್ಲಿಂದ ಹೊರಟೋಗು. ಐ ಹ್ಯಾವ್ ಸ್ಪೋಕನ್ ಟು ಯು ಮೋರ್ ದೆನ್ ಯು ಡಿಸರ್ವ್, ನಿನ್ನ ಯೋಗ್ಯತೆಗಿಂತ ಜಾಸ್ತಿ ನಾನು ನಿನ್ನ ಜೊತೆ ಮಾತಾಡಿದ್ದೀನಿ, ಇಲ್ಲಿಂದ ಹೊರಟೋಗು. ಈ ಥರ ಮಾರ ಆ ಮನುಷ್ಯನಿಗೆ ಬೈದು ಕಳಿಸ್ತಾನೆ. ಆಗ ಅಲ್ಲಿ ಆ ವ್ಯಕ್ತಿ ಮೀನು ಹಿಡಿತಾ ಇದ್ದಂತಹ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ದೂರದಲ್ಲಿ ಅವನಿಗೆ ಏನೋ ಕಾಣಿಸುತ್ತೆ, ಅದ್ರ ಬಗ್ಗೆ ಅವನ ಮಗನಿಗೆ ಹೇಳ್ತಾನೆ. ನೌ ಲಿಟಲ್ ಫೆಲೋ ಮೈ ಸನ್, ಯು ಸಿ ದಟ್ ಮ್ಯಾನ್ ದೇರ್ ಟೇಕಿಂಗ್ ಎ ಸ್ಕೌಟ್ ಟು ದ ವಾಟರ್ಸ್ ಎಡ್ಜ್. ಮಗನೇ, ಅಲ್ಲಿ ನೋಡ್ತಾ ಇದೆಯಾ ದೂರದಲ್ಲಿ ಆ ಮನುಷ್ಯ, ಆ ವ್ಯಕ್ತಿದಲ್ಲ ಅವನು, ಅವನ ಹಸುಗಳನ್ನ ನೀರಿನ ತುದಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ರನ್ ಆನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ಇಟ್ ದೇರ್, ಬೇಗ ಓಡೋಗಿ ಹೇಳು ಅವನಿಗೆ ಅಲ್ಲಿ ಕರ್ಕೊಂಡು ಹೋಗಬೇಡ ಅಂತ. ಇಟ್ ಈಸ್ ವೆರಿ ಡೀಪ್ ಅಟ್ ದ ಸ್ಪಾಟ್, ಆ ಜಾಗದಲ್ಲಿ ತುಂಬಾ ನೀರಿನ ಆಳ ಇದೆ. ಇಫ್ ಕೌ ಸ್ಲಿಪ್ಸ್ ವಾರ್ನ್ ಹಿಮ್ ಟು ಮೂವ್ ಆಫ್ ಎ ಲಿಟಲ್, ಗೋ ಆನ್. ಅಲ್ಲಿ ಆಳ ಇರೋ ಜಾಗದಲ್ಲಿ ಆ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಹಸು ಏನಾದರೂ ಜಾರ್ಗಿರ್ ಬಿದ್ದರೆ ಏನು ಮಾಡೋದು ನೀರೊಳಗೆ, ಬೇಗ ಹೋಗು, ಹೋಗಿ ಹೇಳು ಅವನಿಗೆ ಅಂತ ಹೇಳ್ತಾನೆ. ದ ಬಾಯ್ ರನ್ಸ್ ಅವೇ, ಆಗ ಅವನ ಮಗ ಅಲ್ಲಿಗೆ ಓಡಿ ಹೋಗ್ತಾನೆ ಅದನ್ನು ಹೇಳೋದಕ್ಕೆ. ಅಷ್ಟರಲ್ಲಿ ಒಬ್ಬರು ವಿಸಿಟರ್ ಬರ್ತಾರೆ ಅಲ್ಲಿಗೆ. ಏ ವಿಸಿಟರ್, ಮಾರ. ಒಬ್ಬ ವ್ಯಕ್ತಿ ಬಂದು ಮಾರನನ್ನು ಮಾರ ಅಂತ ಕರೀತಾರೆ. ಮಾರ, ಓ ಬ್ರದರ್, ವೆನ್ ಡಿಡ್ ಯು ಕಮ್. ಇವಾಗ ಅವ್ರು ಯಾರು ಅಂತ ಮಾರನಿಗೆ ಗೊತ್ತು. ಸೊ ಅಂದರೆ ಅವರು ಪರಿಚಯ ಇರೋರು. ಸೊ ಅದಕ್ಕೆ, ಓ ಅಣ್ಣ ಯಾವಾಗ ಬಂದ್ರಿ ಅಂತ ಮಾರ ಕೇಳ್ತಾನೆ. ವಿಸಿಟರ್, ಜಸ್ಟ್ ದಿಸ್ ಮೂಮೆಂಟ್, ಇವಾಗ ತಾನೇ ಬಂದೆ. ಐ ಲೆಫ್ಟ್ ಮೈ ವಿಲೇಜ್ ಅಟ್ ಸನ್ ಡೌನ್ ಎಸ್ಟರ್ಡೇ ಆ್ಯಂಡ್ ಐ ಹ್ಯಾವ್ ವಾಕ್ಡ್ ವಿತೌಟ್ ಎ ಪಾಸ್. ವಿತೌಟ್ ಎ ಪಾಸ್ ಅಂದರೆ ಎಲ್ಲೂ ವಿಶ್ರಮಿಸಿದೆ. ಸೊ ಆಗ ವಿಸಿಟರ್ ಹೇಳ್ತಾನೆ, ಇವಾಗ ತಾನೇ ಬಂದೆ ನಾನು, ನಮ್ಮ ಹಳ್ಳಿಯನ್ನು ನೆನ್ನೆ ಸಂಜೆನೇ ಬಿಟ್ಟೆ, ಆದರೆ ಎಲ್ಲೂ ಕೂಡ ನಿಲ್ಲಿಸ್ದೆ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದು ಇವಾಗ ಇಲ್ಲಿಗೆ ತಲುಪಿದ್ದೀನಿ ಅಂತ ಹೇಳ್ತಾನೆ. ಮಾರ, ಕಮಿಂಗ್ ಟು ಮೈ ಹಟ್ ಆ್ಯಂಡ್ ಹ್ಯಾವ್ ಸಮ್ ಫುಡ್. ದೆರ್ ಈಸ್ bound to be something you can munch through, nothing very good. My wife is away, I and my son are running the house. ಈಗ ಮಾರ ಹೇಳ್ತಾನೆ, ಬನ್ನಿ, ಅಷ್ಟು ದೂರದಿಂದ ಬಂದಿದ್ದೀರಾ, ಬನ್ನಿ ನಮ್ಮ ಮನೆಗೆ, ಸ್ವಲ್ಪ ಊಟ ಮಾಡಿ. ನನ್ನ ಹೆಂಡತಿ ಮನೆಯಲ್ಲಿಲ್ಲ, ದೂರ ಎಲ್ಲೋ ಹೋಗಿದ್ದಾಳೆ, ಅಂದರೆ ಎಲ್ಲೋ ಅಲ್ಲಿ ಇಲ್ಲಿ ಅವರು ಬೇರೆ ಸಂಬಂಧಿಕರ ಮನೆಯೋ ಏನೋ ಫಂಕ್ಷನೋ ಎಲ್ಲೋ ಹೋಗಿರ್ತಾರೆ. ಸೊ ಎಲ್ಲೋ ಹೋಗಿದ್ದಾರೆ. ನಾನು ನನ್ನ ಮಗನ ಈಗ ಮನೆ ನಡೆಸ್ತಾ ಇರೋದು. ತುಂಬ ಚೆನ್ನಾಗಿಲ್ಲದೆ ಇರೋದೇನು ಇದ್ದರೂ ನಿಮ್ಮ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಏನಾದರೂ ಇದೆ ಮನೇಲಿ, ಬನ್ನಿ ಅಂತ ಮಾರ ಕರೀತಾನೆ. ವಿಸಿಟರ್, ಐ ಹ್ಯಾವ್ ಕಮ್ ಆಲ್ ದ ವೇ ಟು ಆಸ್ಕ್ ಎ ಫೇವರ್ ಆಫ್ ಯು. You know our village is the farthest in your kingdom's domain and crops patch up ಅಂದರೆ ಒಣಗೋಗೋದು, and cattle are dying of drought ಅಂದರೆ ಬರಗಾಲ. Will you give us some water? ಈಗ ಆ ವಿಸಿಟರ್ ಯಾಕೆ ಬಂದಿದ್ದಾನೆ ಅನ್ನೋ ಕಾರಣನ ಹೇಳ್ತಾ ಇದ್ದಾನೆ. ನಾನು ಅಷ್ಟು ದೂರದಿಂದ ನಿನ್ನಿಂದ ಒಂದು ಸಹಾಯವನ್ನು ಕೇಳ್ಕೊಂಡು ಬಂದಿದ್ದೀನಿ. ನಿನಗೆ ಗೊತ್ತಿರೋ ಹಾಗೆ ನಮ್ಮ ಹಳ್ಳಿ ನಮ್ಮ ರಾಜ್ಯದಲ್ಲೇ ತುಂಬ ದೂರ ಇರುವಂತಹ ಹಳ್ಳಿ. ಹಾಗಾಗಿ ನಮಗೆ ಕರೆಕ್ಟಾಗಿ ನೀರು ಸಿಗ್ತಾ ಇಲ್ಲ, ಅಲ್ಲಿರುವಂತಹ ಬೆಳೆ ಎಲ್ಲ ಒಣಗೋಗ್ತಾ ಇದೆ, ಮತ್ತು ಬರಗಾಲ ಬಂದು ಹಸುಗಳಿಗೆಲ್ಲ ನೀರಿಲ್ಲದೆ ಸತ್ತೋಗ್ತಾ ಇದೆ. ನೀನು ನಮಗೆ ಸ್ವಲ್ಪ ನೀರು ಕೊಡೋಕ್ಕಾಗತ್ತಾ ಅಂತ ಬಂದಿರುವಂತಹ ಅತಿಥಿ ಮಾರನನ್ನು ಕೇಳ್ತಾ ಇದ್ದಾರೆ. ಮಾರ, ಸರ್ಟೈನ್ಲಿ ಬ್ರದರ್, ಇಟ್ ಈಸ್ ಇಯರ್ ಫಾರ್ ಆಲ್ ದ ಕಿಂಗ್ ಸಬ್ಜೆಕ್ಟ್ಸ್ ಟು ಟೇಕ್. ಖಂಡಿತವಾಗ್ಲೂ ಅಣ್ಣ, ಇಲ್ಲಿ ಇರೋ ನೀರು ನಮ್ಮ ರಾಜನ ಪ್ರಜೆಗಳಿಗೆ ಕೊಡೋದಕ್ಕೋಸ್ಕರ ಅಂತಲೇ ಇರೋದು. I will come with you and see where you can lay the channels, and as soon as you have done it, the water is yours. ಸೊ ಇವಾಗ ನೀರನ್ನು ಬಿಟ್ಟರೆ ಆ ನೀರು ಹೋಗೋದಕ್ಕೆ ಇವಾಗ ಏನು ಮಾಡ್ತೀವಿ, ಪೈಪಲ್ಲಿ ಇದು ಮಾಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಪೈಪ್ ಇರಲ್ಲ. ಪೈಪ್ ಬದಲು ಈಗ ಗದ್ದೆಯಲ್ಲಿ ಮಾಡಿರ್ತಾರಲ್ಲ ಪಾತಿ, ಆ ರೀತಿ ಒಂದು ಸಣ್ಣದಾದಂತಹ ಒಂದು ದಾರಿಯನ್ನು ಮಾಡ್ತಾರೆ. ಸೊ ಈಗ ಅದನ್ನೇ ಮಾರ ಹೇಳ್ತಾ ಇದ್ದಾನೆ, ನಾನು ನಾಳೆ ನಿಮ್ಮ ಜೊತೆ ಬರ್ತೀನಿ, ಬಂದ್ಬಿಟ್ಟು ನಾವು ಎಲ್ಲಿ ಆ ರೀತಿ ಜಾಗವನ್ನು ಮಾಡೋದಕ್ಕಾಗತ್ತೆ, ಚಾನೆಲ್ಸ್ ಮಾಡೋದಕ್ಕಾಗತ್ತೆ, ನಾನು ಅದನ್ನು ನೋಡ್ತೀನಿ. ಒಂದು ಸಲ ಚಾನೆಲ್ಸ್ ಎಲ್ಲ ಮಾಡಾದಮೇಲೆ ನೀರು ನಿಮ್ಮದೇನೆ ಅಂತ ಹೇಳ್ತಾನೆ. ಇಟ್ ವಿಲ್ ಬಿ ಲೆಟ್ ಟು ಯು ಅಕಾರ್ಡಿಂಗ್ ಟು ದ ಲಾ ಲೇಡ್ ಡೌನ್ ಬೈ ದ ಕಿಂಗ್.
ಮತ್ತು ರಾಜರು ಏನು ನಿಯಮ ಮಾಡಿದಾರೋ ಅದ್ರ ಪ್ರಕಾರ ನಿಮಗೆ ನೀರು ಸಿಗುತ್ತೆ. ಡು ಯು ನೋಟಿಸ್ ದೇರ್ ದ ಹಾರ್ಟ್ ಆಫ್ ದ ಲೇಕ್ ಮಡ್ಡಿಂಗ್, ಇಟ್ ವಾಸ್ ಸ್ಯಾಫಿಯರ್. ಸ್ಯಾಫಿಯರ್ ಅಂದರೆ ನೀಲಮಣಿ ಅಂತ. ಲೈಕ್ ಎ ಮೂಮೆಂಟ್ ಎಗೋ. ಸೊ ಇವಾಗ ಮಾತಾಡ್ತಾ ಮಾತಾಡ್ತಾ ಹಾಗೆ ಅವರು ಅಣೆಕಟ್ಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದರೆ ಮನುಷ್ಯ ಮೀನು ಹಿಡಿತಾ ಇರ್ತಾನಲ್ಲ, ಅವನಿಗೆ ಬೈದು ಕಳಿಸಿ ಅವನ ಮಗನನ್ನು ಹಸುವನ್ನು ನೋಡೋದಕ್ಕೆ ಹೇಳೋದಕ್ಕೆ ಕಳಿಸಿ, ಹಸುನ ಕಡೆ ಕರ್ಕೊಂಡು ಹೋಗಬೇಡಿ ಅಂತ ಬೇರೆಯವ್ರಿಗೆ ಹೇಳೋದಕ್ಕೆ ಕಳಿಸಿ ಅವನು ಅಲ್ಲೇ ನಿಂತಿರಬೇಕಾದ್ರೆ ವಿಸಿಟರ್ ಬಂದಿರ್ತಾರೆ. ಸೊ ಹಾಗಾಗಿ ಅವರು ಅಲ್ಲಿ ಅಣೆಕಟ್ಟು ಹತ್ರನೇ ನಿಂತಿರ್ತಾರೆ. ಸೊ ಹಾಗಾಗಿ ನದಿಯನ್ನು ಹಾಗೆ ಮಾತಾಡಬೇಕಾದ್ರೆ ನೋಡಿದಾಗ ಆ ಕೆರೆನ ಅವನು, ಅಣ್ಣ ನೋಡಿದ್ರಲ್ಲ, ನೋಟಿಸ್ ಮಾಡಿದ್ರಾ, ಗಮನಿಸಿದ್ರಾ, ಎಷ್ಟು ಕೆರೆಯೆಲ್ಲ ಎಷ್ಟು ಮಡಿಂಗ್ ಅಂತಂದರೆ ಎಷ್ಟು ಕೆಸರುಗೆದ್ದೆ ಥರ ಆಗ್ತಾಯಿದೆ. ಇವಾಗ ತಾನೇ ಸ್ವಲ್ಪ ಹೊತ್ತಂಗೆ ಮುಂಚೆ ಸ್ಯಾಫಿಯರ್ ಅಂದರೆ ನೀಲಮಣಿ ಅಂದರೆ ನೀಲವಾಗಿ ತಿಳಿಯಾಗಿತ್ತು ಅಂತ ಆಶ್ಚರ್ಯದಿಂದ ಹೇಳ್ತಾನೆ. ಸಿ ದೋಸ್ ಕ್ಲೌಡ್ಸ್ ಅಟ್ ದ ಮೌಂಟೇನ್ ಟಾಪ್, ದೆರ್ ಇಸ್ ಹೆವಿ ರೈನ್ ದೇರ್. ಆಮೇಲೆ ಹಾಗೆ ಅವನು ಬೆಟ್ಟದ ಕಡೆ ಕಣ್ಣಾಡಿಸ್ತಾನೆ. ಆವಾಗ ಹೇಳ್ತಾನೆ, ನೋಡಿ ಅಲ್ಲಿ ಎಷ್ಟು ಮೋಡ ಇದೆ ಆ ಬೆಟ್ಟದ ಮೇಲೆ, ಎಲ್ಲೋ ಮೇ ಬಿ ಜೋರಾಗಿ ಮಳೆ ಬರುತ್ತೆ ಅಂತ ಅನಿಸುತ್ತೆ, ಅಲ್ಲಿ ತುಂಬ ಮಳೆನೂ ಬರ್ತಾ ಇದೆ. ವೇದ ಈಸ್ ಸ್ವೆಲ್ಲಿಂಗ್ ಆ್ಯಂಡ್ ಕ್ಯಾರಿಂಗ್ ಮಡ್ ಆ್ಯಂಡ್ ಫ್ಲಡ್ ಇನ್ ಟು ದ ಲೇಕ್. ಸೊ ಈ ವೇದ ಅನ್ನೋದು ನದಿ. ವೇದ ನದಿ ಏನಾಗ್ತಾ ಇದ್ದಾಳೆ, ತನ್ನ ಜೊತೆಗೆ ಈ ಮಣ್ಣುಗಳನ್ನೆಲ್ಲ ಕರ್ಕೊಂಡು ಬಂದು ಪ್ರಳಯವನ್ನು ಎಲ್ಲನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾಳೆ ಈ ಕೆರೆಗೆ. ಐ ಮಸ್ಟ್ ಕೀಪ್ ಆ್ಯನ್ ಐ ಆನ್ ಹರ್ ಟು ನೈಟ್. ಸೊ ಇವತ್ತು ರಾತ್ರಿ ನಾನು ಅವಳ ಮೇಲೆ ಒಂದು ಕಣ್ಣನ್ನು ಇಡಬೇಕು ಅಂತ ಹೇಳ್ತಾನೆ. ಸೊ ಹಾಗಂತ ಹೇಳಿ ಇವಾಗ ಹಾಗೆ ಮಾತಾಡ್ತಾ ಅವರು ಡಿಸ್ಪರ್ಸ್ ಆಗ್ತಾರೆ. ಸೊ ಇವಾಗ ಅವನ ಮಗನನ್ನು ಕರೆಯೋದಕ್ಕೆ ಮಾರ ಶುರು ಮಾಡ್ತಾನೆ. ಕಾಲಿಂಗ್, ಬಾಯ್ ಕಮ್ ಹಿಯರ್, ಲೆಟ್ ಅಸ್ ಗೋ ಇನ್, ಐ ಫಿಯರ್ ದೆರ್ ವಿಲ್ ಬಿ ಹೆವಿ ರೈನ್ ಆನ್ ಅಸ್ ಸೂನ್. ಆವಾಗ ಮಾರ, ಮಗ ಬಾ ಇಲ್ಲಿ, ನಾವು ಒಳಗಡೆ ಹೋಗೋಣ, ನನಗೆ ಯಾಕೋ ಭಯ ಆಗ್ತಾಯಿದೆ, ತುಂಬ ಮಳೆ ಬರುತ್ತೆ ಇನ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಸೀನ್ 3 ಏನಾಗಿದೆ ಅಂತಂದರೆ, ಟ್ಯಾಂಕನ್ನು ಕಟ್ಟಿ ತುಂಬ ವರ್ಷ ಆಗಿದೆ ಮತ್ತು ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಅನ್ನೋದನ್ನು ನಮಗೆ ಸ್ಟಾರ್ಟಿಂಗ್ ತಿಳಿಸಿದ್ದಾರೆ. ಆಮೇಲೆ ಒಂದು ನ್ಯೂ ಕ್ಯಾರೆಕ್ಟರ್ ಗಂಗಾ, ಮಾರನ ಮಗನನ್ನು ಇಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಯಾರೋ ಒಬ್ಬ ಮನುಷ್ಯ ಬಂದು ಕೆರೆ ಹತ್ರ ಮೀನು ಹಿಡಿಬೇಕಾದ್ರೆ ಮಾರ ಏನೇನೆಲ್ಲ ಮಾತಾಡ್ತಾನೆ ಅನ್ನೋದು ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಮಾತಿನ ಮುಖಾಂತರ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಮಾರ ಎಷ್ಟು ಕೇರ್ಫುಲ್ಲಾಗಿ ಆ ನದಿಯನ್ನು ನೋಡ್ಕೋತಾ ಇದ್ದಾನೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ, ಮತ್ತು ಮಾರನಿಗೆ ಪ್ಲೇಸ್ ಮೇಲೆ ಎಷ್ಟು ಪವರ್ ಇದೆ, ಮತ್ತು ಅವನು ವಾಟರ್ನ ಹೇಗೆ ಕಂಟ್ರೋಲ್ ಮಾಡ್ತಾನೆ ಹಳ್ಳಿಗಳಿಗೆ ಹೋಗೋದೆಲ್ಲ ಅನ್ನೋದ್ರ ಬಗ್ಗೆ ನಮಗೆ ಈ ಸೀನಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮಾರ ಒಂದು ಹಾಗೆ ವಿಸಿಟರ್ ಬರ್ತಾನೆ, ಊರಿಗೆ ನೀರನ್ನು ಬಿಡೋದಕ್ಕೆ ಮಾರ ಒಪ್ಕೋತಾನೆ. ಆಮೇಲೆ ಅವನು ಅಲ್ಲಿ ಒಂದು ನೋಟಿಸನ್ನು ಮಾಡ್ತಾನೆ. ಏನು ನೋಟಿಸ್ ಮಾಡ್ತಾನೆ ಅಂತಂದರೆ, ಅಲ್ಲಿ ಫ್ಲಡ್ ಆಗುವಂಥ ಚಾನ್ಸಸ್ ಇದೆ, ಹೆವಿ ರೈನ್ ಆಗೋ ಚಾನ್ಸಸ್ ಇದೆ ಅನ್ನುವಂತಹದನ್ನು ಅವನು ನೋಟಿಸ್ ಮಾಡಿ ಅವನ ಮಗನನ್ನು ಗುಡಿಸ್ಲಿಗೆ ಅಥವಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.